शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्धामि भगवद्गीते भवद्वेषिणी भगवद्गीते भवद्वेषिणी। ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ ಚಿಂತನೆಯಲ್ಲಿ ಇದ್ದೇವೆ. 2ನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ 3 ಭಾಗಗಳು. ಮೊದಲನೆಯ ಭಾಗ ಅರ್ಜುನನ ಶರಣಾಗತಿ, 2ನೆಯ ಭಾಗ ಜ್ಞಾನಯೋಗ ಮತ್ತು ಕರ್ಮಯೋಗ, ಕೊನೆಯ ಭಾಗ ಸ್ಥಿತಪ್ರಜ್ಞನ ಲಕ್ಷಣ. 4 ಭಾಗಗಳು ಅಂತಲೂ ಹೇಳಬಹುದು. ಅರ್ಜುನನ ಶರಣಾಗತಿ, ಸಾಂಖ್ಯಯೋಗ ಅಥವಾ ಜ್ಞಾನಯೋಗ, 3ನೇದು ಕರ್ಮಯೋಗ, 4ನೇದು ಆತ್ಮಜ್ಞಾನಿ ಅಥವಾ ಸ್ಥಿತಪ್ರಜ್ಞನ ಲಕ್ಷಣ. ಅದರಲ್ಲಿ 3ನೆಯ ಭಾಗವಾದ ಕರ್ಮಯೋಗದ ಕುರಿತು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಶ್ಲೋಕ ಸಂಖ್ಯೆ 39ರಿಂದ ಆರಂಭ ಮಾಡಿ 53ರ ತನಕ 39ರಿಂದ 53ರ ತನಕ ಈ ಕರ್ಮಯೋಗದ ಬಗ್ಗೆ ಭಗವಂತ ಚಿಂತನೆಯನ್ನು ಮಾಡ್ತಿದ್ದಾನೆ. ಆರಂಭದಲ್ಲಿ ಸಾಂಖ್ಯಯೋಗ ಅಥವಾ ಜ್ಞಾನಯೋಗವನ್ನು ಹೇಳಿ ನಂತರ ಕರ್ಮಯೋಗವನ್ನು ಹೇಳ್ತಿದ್ದಾನೆ. ಇದು ಯಾಕೆ ಎಂಬುದು ತಮಗೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಅಂದ್ರೆ ಜ್ಞಾನಯೋಗ ಎನ್ನುವುದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಯಾಕಂದ್ರೆ ಎಲ್ಲಿಯ ತನಕ ಅಂತಃಕರಣ ಶುದ್ಧಿ ಆಗುವುದಿಲ್ಲವೋ ಅಲ್ಲಿಯ ತನಕ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ. ಪ್ರಾಪ್ತಿಯಾದ ಜ್ಞಾನ ಅನ್ನುವಂಥದ್ದು ನಿಧಿಧ್ಯಾಸನವಾಗಿ ನಮ್ಮ ಜೀವನದಲ್ಲಿ ಅಭಿವ್ಯಕ್ತವಾಗಲ್ಲ. ಅದೆಲ್ಲಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಚಿತ್ತಶುದ್ಧಿ, ತತ್ವ ಸಾಕ್ಷಾತ್ಕಾರ. ಚಿತ್ತಶುದ್ಧಿ ನಹುದು ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಂ ಶುದ್ಧತೆ ಮಂಕುತಿಮ್ಮ. ಡಿ.ವಿ.ಜಿ ಬಹಳ ಚೆನ್ನಾಗಿ ಹೇಳ್ತಾರೆ, ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿ ನಹುದು. ಯಾರಿಗೆ ಅಂತಃಕರಣ ಶುದ್ಧಿ ಆಗಿದೆ ಅವರಿಗೆ ಮಾತ್ರವೇ ಜ್ಞಾನಯೋಗ ಅನ್ನುವಂಥದ್ದು ಸುಲಭವಾಗುತ್ತೆ. ಹಾಗಾದ್ರೆ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಉಪಾಯ ಏನು? ಚಿತ್ತಶೋಧನೆ ಮತಿ ಚಮತ್ಕಾರ ಅಲ್ಲ. ಮತಿ ಚಮತ್ಕಾರ ಅಂದ್ರೆ ನಾವು ಅನೇಕ ಬಗೆಯ ಚಿಂತನೆಗಳನ್ನು ಮಾಡಿ, ವಾದ ವಿವಾದಗಳನ್ನು ಮಾಡಿ, ಚರ್ಚೆಗಳನ್ನು ಮಾಡುವುದರಲ್ಲಿ ನಿಪುಣರಾಗಿರ್ಬಹುದು. ಅದರಿಂದ ಚಿತ್ತಶುದ್ಧಿ ಆಗುವುದಿಲ್ಲ. ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ. ಬಿತ್ತರ ಅಂದ್ರೆ ವಿಸ್ತಾರ, ವಿಸ್ತಾರವಾದಂತಹ ಲೋಕ ಪರಿಪಾಕ. ಲೋಕ ಅಂದ್ರೆ ಜಗತ್ತಿನ ಕರ್ಮವನ್ನ ಮಾಡ್ತಾ, ವಿಸ್ತಾರವಾದ ಕರ್ಮವನ್ನ ಮಾಡ್ತಾ, ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಂ. ಸತ್ಕರ್ಮ ಅಂದ್ರೆ ಕರ್ಮ ಯೋಗ ದೃಷ್ಟಿಯಿಂದ ಎಲ್ಲ ರೀತಿಯ ಕರ್ಮಗಳನ್ನು ಮಾಡ್ತಾ ಹೋದರೆ ಶುದ್ಧತೆಯೋ ಸತ್ಕರ್ಮ ಶಕ್ತಿಯಂ ಶುದ್ಧತೆಯೋ ಮಂಕುತಿಮ್ಮ. ಅಂತಃಕರಣ ಶುದ್ಧಿಯ ಸಾಧನವಾದ್ರಿಂದ ಮುಂದಿನ ಭಾಗದಲ್ಲಿ ಭಗವಂತ ಕರ್ಮಯೋಗವನ್ನ ವಿಸ್ತಾರವಾಗಿ ಹೇಳಲಿಕ್ಕೆ ಹೊರಟಿದ್ದಾನೆ. ಕರ್ಮಯೋಗವನ್ನ ಪ್ರಸ್ತಾಪಿಸುತ್ತಾ
ಎರಡು ರೀತಿಯ ಬುದ್ಧಿಗಳಿವೆ ಎಂಬುದಾಗಿ ಹೇಳಿದ್ದಾನೆ. ಒಂದು ವ್ಯವಸಾಯಾತ್ಮಿಕ ಬುದ್ಧಿ, ಇನ್ನೊಂದು ಅವ್ಯವಸಾಯಾತ್ಮಿಕ ಬುದ್ಧಿ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ನಿಶ್ಚಯಾತ್ಮಿಕ ಬುದ್ಧಿ. ಅವರಿಗೆ ಮಾತ್ರ ಕರ್ಮಯೋಗ ರುಚಿಸ್ತದೆ. ಯಾರ ಮನಸ್ಸು ಬುದ್ಧಿ ನಿಶ್ಚಯವಾಗಿದೆಯೋ, ವ್ಯವಸ್ಥಿತವಾಗಿದೆಯೋ, ಏಕಾಗ್ರವಾಗಿದೆಯೋ, ತನ್ನ ಗುರಿಯ ಕಡೆಗೆ ಅಲುಗಾಡದೆ ತೆರಳುತ್ತಾ ಇದೆಯೋ, ಅಂತಹ ಬುದ್ಧಿಗೆ ಮಾತ್ರ ಕರ್ಮಯೋಗ ಸಾಧ್ಯ ಆಗ್ತದೆ. ಇನ್ನೊಂದು ಬುದ್ಧಿ ಇದೆ, ಅವ್ಯವಸಾಯಾತ್ಮಿಕ ಬುದ್ಧಿ. ಅದನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸ್ತಾನೆ. ಚಂಚಲವಾದ ಬುದ್ಧಿ. ಬಹುಶಾಖಾಹಿ ಅನಂತಾಶ್ಚ ಅಂತ ಹೇಳಿದ್ದಾನೆ. ಅನೇಕ ಶಾಖೋಪಶಾಖೆಗಳಾಗಿ ಆಸೆ, ಆಮಿಷ, ಆಸಕ್ತಿ, ಫ್ಯೂಚರ್ ಪ್ಲಾನ್ಸ್ ಇದರಲ್ಲೆಲ್ಲ ಮಗ್ನರಾಗಿರತಕ್ಕಂತಹ, ತುಂಬಾ ವ್ಯವಹಾರದಲ್ಲಿ, ಲೌಕಿಕದಲ್ಲಿ ಮುಳುಗಿರತಕ್ಕಂಥವನಿಗೆ ಕರ್ಮ ಯೋಗ ಮಾಡುವುದು ಕೂಡ ಕಷ್ಟವಾಗುತ್ತೆ. ಅವನು ಎಷ್ಟು ಹೇಳಿದ್ರು ಕರ್ಮಯೋಗದ ಕಡೆಗೆ ಬರೋಲ್ಲ. ಯಾರಿಗೆ ಕರ್ಮ ಯೋಗ ಮಾಡಬೇಕು ಅಂತ ಒಂದು ಆಸಕ್ತಿ ಉಂಟಾಗಿದೆಯೋ ಅವನ ಪೂರ್ವ ಪುಣ್ಯದ ಫಲ ಅದು. ಯಾಕಂದ್ರೆ ಕರ್ಮಯೋಗ ಸಣ್ಣ ವಿಷಯ ಅಲ್ಲ. ಯೋಗ ಬುದ್ಧಿಯಿಂದ ಮೋಕ್ಷಕ್ಕಾಗಿ ಕರ್ಮ ಮಾಡುವುದಿದೆಯಲ್ಲ, ಅನೇಕ ಜನ್ಮಗಳ ಪುಣ್ಯದ ಪರಿಪಾಕದಿಂದಲೇ ಒಬ್ಬನಿಗೆ ಕರ್ಮಯೋಗದ ಬಗ್ಗೆ ಆಸಕ್ತಿ ಬರತಕ್ಕಂಥದ್ದು. ಯಾಕಂದ್ರೆ ಫಲಾಸಕ್ತಿಯನ್ನು ಬಿಟ್ಟು ಮನುಷ್ಯನ ಮನಸ್ಸು ಕದಲ್ಲ. ಎಲ್ಲಿ ಹೋದ್ರೂ ಲೆಕ್ಕಾಚಾರ ಮಾಡೋದೇ ಅವನ ಕೆಲಸ. ಆಶ್ರಮಕ್ಕೆ ಹೋಗ್ಲಿ, ಸ್ವಾಧ್ಯಾಯ ಮಾಡ್ಲಿ, ವೇದಾಂತ ಅಧ್ಯಯನ ಮಾಡ್ಲಿ, ಸೋಷಿಯಲ್ ಸರ್ವಿಸ್ ಮಾಡ್ಲಿ, ಎಲ್ಲ ಕಡೆಯೂ ನನಗೇನ್ ಬೆನಿಫಿಟ್ ಅಂತ ಕೇಳ್ತಾ ಹೋಗ್ತಾನೆ. ಆದ್ರೆ ಯಾವಾತನು ಯಾವ ಫಲಾಪಸಕ್ತಿಯನ್ನು ಇಚ್ಛಿಸದೆ ನಿಷ್ಕಾಮವಾಗಿ ಈಶ್ವರನಿಗೆ ಸಂತೋಷವಾಗಲಿ, ಅಂತಃಕರಣ ಶುದ್ಧವಾಗಲಿ ಎಂಬ ಭಾವದಿಂದ ಮಾಡ್ತಾನಲ್ಲ, ಅವನು ತುಂಬಾ ಪಕ್ವನಾಗಿರ್ಬೇಕು. ತುಂಬಾ ಅದಕ್ಕೇನು ಹೇಳ್ತಾರೆ, ಅವನ ಪಾಪ ಕ್ಷಯವಾಗಿರ್ಬೇಕು. ಹಾಗಿದ್ರೆ ಮಾತ್ರವೇ ಕರ್ಮಯೋಗದ ಬಗ್ಗೆ ಆಸಕ್ತಿ ಬರ್ತದೆ. ಅದನ್ನೇ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಕರೆದಿದ್ದಾನೆ ಭಗವಂತ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೇನು? ಅವನಿಗೆ ಗುರಿ ಮತ್ತು ದಾರಿ ಎರಡು ನಿಶ್ಚಯವಾಗಿದೆ. ಆ ನಿಶ್ಚಯವಾದ ನಿಶ್ಚಲವಾಗಿದೆ, ಅಚಲವಾಗಿದೆ, ಸ್ಥಿರವಾಗಿದ್ದಾನೆ, ದೃಢವಾಗಿದ್ದಾನೆ, ಅವಿಚಲ ಚಿತ್ತನಾಗಿದ್ದಾನೆ. ಯಾರೇ ಬಂದರೂ ಕೂಡ ಅನೇಕ ಮೋಕ್ಷೋಪಾಯಗಳನ್ನ, ಸಾಧನೋಪಾಯಗಳನ್ನ ಹೇಳಿದರೂ ತನ್ನ ಬುದ್ಧಿಯಲ್ಲಿ ನಿಶ್ಚಯವಾಗಿದ್ದರಿಂದ ಅವನು ಅಲುಗಾಡುವುದಿಲ್ಲ. ಯಾವ ರೀತಿ ನಿಶ್ಚಯವಾಗಿದ್ದಾನೆ ಎಂದರೆ, ಸಾಧನಾ ಮಾರ್ಗದಲ್ಲಿ ಕರ್ಮ ಯೋಗವೇ ಪ್ರಥಮ ಹೆಜ್ಜೆ ಅಂತಃಕರಣದ ಮಲವನ್ನ, ಪಾಪವನ್ನ ತಿಳಿದುಕೊಳ್ಳುವುದಕ್ಕೆ. ಕರ್ಮಯೋಗವನ್ನ ಮಾಡ್ತಾ ಮಾಡ್ತಾ ಉಪಾಸನಾ ಯೋಗ, ಭಗವಂತನ ಧ್ಯಾನ, ಭಗವಂತನ ಚಿಂತನೆಯನ್ನ ಮಾಡತಕ್ಕಂಥದ್ರಿಂದ ಮನಸ್ಸಿನಲ್ಲಿರುವ ವಿಕ್ಷೇಪ ಮತ್ತು ಮಲದೋಷಗಳು ನಿವೃತ್ತಿಯಾಗಿ ಅಂತಃಕರಣ ನಿರ್ಮಲವಾಗ್ತದೆ, ಅಂತಃಕರಣ ಪ್ರಶಾಂತವಾಗುತ್ತೆ. ಕರ್ಮಯೋಗ ಮತ್ತು ಉಪಾಸನೆಯಿಂದ ಅಂತಃಕರಣ ಶುದ್ಧಿಯಾಗುತ್ತೆ. ಈ ಶುದ್ಧಿಯಾದ ಅಂತಃಕರಣದಿಂದ ನಾವು ಶಾಸ್ತ್ರಗಳ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಿದರೆ ನನ್ನ ಮನಸ್ಸಿನಲ್ಲಿರುವ ಅಜ್ಞಾನದ ಆವರಣ ನಿವೃತ್ತಿ ಆಗ್ತದೆ. ಆದ್ರಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದಕ್ಕೆ ನಾನು ಪರಂಪರೆಯ ಗುರುಗಳನ್ನ ಆಶ್ರಯಿಸ್ತೇನೆ. ಗುರುಮುಖೇನ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಿ ನನ್ನ ಮನಸ್ಸಿನಲ್ಲಿರತಕ್ಕಂಥ ಅಜ್ಞಾನ ಆವರಣವನ್ನು ನಿವೃತ್ತಿ ಮಾಡಿಕೊಂಡಿದ್ದಾಗ ಯಾವಾಗಲೂ ಎಲ್ಲೆಲ್ಲೂ ಇರತಕ್ಕಂತಹ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಆತ್ಮನು ನನಗೆ ಪ್ರಕಾಶಿಸ್ತಾನೆ. ಎಂದೆಂದೂ ನಾನು ಮುಕ್ತನೇ ಆಗಿದ್ದೇನೆ. ಅಜ್ಞಾನ ಆವರಣದಿಂದಾಗಿ ನನ್ನ ಮುಕ್ತ ಸ್ಥಿತಿ ಪರಿಚಯ ನನಗಾಗ್ತಾ ಇಲ್ಲ. ಅಜ್ಞಾನ ಆವರಣ ಕಳಚಿಕೊಳ್ಳಿಕ್ಕೆ ಜ್ಞಾನವೇ ಮಾರ್ಗ. ಜ್ಞಾನಗಳಿಂದಲೇ ನಾನು ಅರಿತುಕೊಳ್ಬೇಕು. ಜ್ಞಾನ ಅರಿತುಕೊಳ್ಳುವುದಕ್ಕಿಂತ ಮುಂಚೆ ನನ್ನ ಅಂತಃಕರಣದಲ್ಲಿ ಮಲ ಮತ್ತು ವಿಕ್ಷೇಪಗಳು ನಿವೃತ್ತಿ ಆಗಬೇಕು. ಮಲ ವಿಕ್ಷೇಪಗಳು ನಿವೃತ್ತಿ ಆಗಲಿಕ್ಕೆ ಕರ್ಮಯೋಗ, ಉಪಾಸನಾ ಯೋಗಗಳೇ ಮಾರ್ಗ. ಈ ಬಗೆಗಿನ ಒಂದು ಸ್ಪಷ್ಟತೆ, ಕ್ಲಾರಿಟಿ ಇನ್ ಥಿಂಕಿಂಗ್ ಯಾವನಿಗಿದೆಯೋ ಅವನು ವ್ಯವಸಾಯಾತ್ಮಿಕ ಬುದ್ಧಿ ಉಳ್ಳವನು. ಕರ್ಮಯೋಗವನ್ನ, ಉಪಾಸನಾ ಯೋಗವನ್ನ ನಿಷ್ಕಾಮವಾಗಿ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಮಾಡತಕ್ಕಂಥವನು.
ಯಾರಿಗೆ ಈ ನಿಶ್ಚಯ ಇರುವುದಿಲ್ಲವೋ ಸಾಧನೆಯ ಬಗ್ಗೆ ಮತ್ತು ಗುರಿಯ ಬಗ್ಗೆ, ಮೋಕ್ಷದ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆ ಇರುವುದಿಲ್ವೋ, ಹತ್ತಾರು ಪುಸ್ತಕಗಳನ್ನು ಓದ್ತಾರೆ, ಹತ್ತಾರು ರೀತಿಯ ಉಪನ್ಯಾಸಗಳನ್ನು ಕೇಳ್ತಾರೆ ಮತ್ತು ಲೌಕಿಕ ಪಾರಮಾರ್ಥಿಕ ಎರಡನ್ನೂ ಒಟ್ಟಿಗೆ ಸಾಧಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಅವರಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇರಲ್ಲ, ಗೊಂದಲಗಳ ಗೂಡಾಗಿರುತ್ತೆ. ಯಾರೇ ಹೊಸ ಸಾಧನೆಯನ್ನು ಹೊಸ ಉಪದೇಶವನ್ನು ಹೇಳಿದ್ರೆ ಅದಕ್ಕೆ ಆಕರ್ಷಿತರಾಗಿ ಆ ಕಡೆ ಓಡ್ ಹೋಗ್ತಾರೆ. ನಾನು ನೋಡಿದ್ದೇನೆ ಅಂಥವರನ್ನ. ಅವರಿಗೆ ಶಂಕರ ಭಗವತ್ಪಾದರು ಮತ್ತು ಉಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ ಪ್ರಣೀತವಾಗಿರತಕ್ಕಂತಹ ಸಾಧನಾ ಮಾರ್ಗಗಳನ್ನು ಮಾಡೋದು ಬಿಟ್ಟು ಹೊಸಬರು ಹೊಸ ಹೊಸ ಏನ್ ಹೇಳ್ತಾರೋ ಅದ್ರ ಕಡೆಗೆ ತುಂಬಾ ಆಕರ್ಷಣೆ. ಬೇಕಾಗಿಲ್ಲ ಅಂತ ನಾನು ಹೇಳೋದು, ಬೇಕಾಗಿಯೇ ಇಲ್ಲ. ಪರಂಪರೆಯಲ್ಲಿ ಹಿರಿಯರು ನಮ್ಮ ದಾಟಿಕೊಂಡು ಹೋದಂತಹ ದಾರಿ ಏನಿದೆ, ಅವರೆಲ್ಲರೂ ಮುಕ್ತಿಯನ್ನ ಪಡೆದಂತಹ ದಾರಿ ಏನಿದೆ, ಅಷ್ಟೇ ಸಾಕು ಮನುಷ್ಯನಿಗೆ. ಅದನ್ನೇ ಸರಿಯಾಗಿ ಮಾಡಿದರೆ ನಿಶ್ಚಿತವಾಗಿ ಅವನು ಬಂಧನವನ್ನು ಕಳಚಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆಂದ ಭಗವಂತ ಶ್ಲೋಕ ಸಂಖ್ಯೆ 41ರಲ್ಲಿ ಹೇಳಿದ್ದಾನೆ. ಇನ್ನು 42, 43, 44 ಈ 3 ಶ್ಲೋಕಗಳಲ್ಲಿ ಈ ಅವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಈ ಕರ್ಮಿಗಳು, ಲೌಕಿಕರು, ಪ್ರಾಪಂಚಿಕರು, ಭೋಗವೇ ಜೀವನದ ಪರಮಾರ್ಥ ಅಂತ ಅಂದ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಗಳಿಗೆ ಈ ವ್ಯವಸಾಯಾತ್ಮಿಕ ಬುದ್ಧಿ ಹುಟ್ಟೋಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವರ ಮನಸ್ಸು ಬಹುಶಾಖಾಹಿ ಅನಂತಾಶ್ಚ, ಅನೇಕ ಶಾಖೋಪಶಾಖೆಗಳಾಗಿ ಅನಂತ ವಿಧವಾಗಿ ಕವಲೊಡೆದು ಮನಸ್ಸು ಅತ್ಯಂತ ಚಂಚಲವಾಗಿರ್ತದೆ. ಆದ್ದರಿಂದ ಈ 3 ಶ್ಲೋಕಗಳು ಒಂದೇ ವಾಕ್ಯ, ಸಿಂಗಲ್ ಸೆಂಟೆನ್ಸ್, ಅದನ್ನ ಹಾಗೆ ಅನ್ವಯ ಮಾಡಬೇಕಾಗ್ತದೆ. ಈ ಸಂಸ್ಕೃತ ಶ್ಲೋಕಗಳನ್ನ ಒಂದು ವಾಕ್ಯವಾಗಿ ಪರಿವರ್ತಿಸುವುದಕ್ಕೆ ಹೆಸರು ಅನ್ವಯ ಅಂತ ಹೇಳ್ತಾನೆ. ಶ್ಲೋಕಗಳಲ್ಲಿ ಸಾಮಾನ್ಯವಾಗಿ ಕ್ರಿಯಾಪದ, ಕರ್ಮಪದ ಈ ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾದ ರೂಪದಲ್ಲಿ ಇರಲ್ಲ. ಸಂಸ್ಕೃತ ಭಾಷೆಯ ಸೌಲಭ್ಯವೇ ಹೇಗೆ, ರಾಮ ವನಂ ಗಚ್ಚತಿ ಅಂತಿದ್ರೆ ರಾಮನು ಕಾಡಿಗೆ ಹೋಗುತ್ತಾನೆ ಅನ್ನುವ ವಾಕ್ಯದಲ್ಲಿ ರಾಮ ವನಂ ಗಚ್ಚತಿ ಹೇಳ್ಬೋದು, ವನಂ ಗಚ್ಚತಿ ರಾಮ ಹೇಳ್ಬೋದು, ಆಮೇಲೆ ಗಚ್ಚತಿ ವನಂ ರಾಮ ಅಂತ ಹೇಳ್ಬೋದು. ಅಂದ್ರೆ ಕ್ರಿಯಾಪದವನ್ನ, ನಾಮಪದವನ್ನ, ಕ್ರಿಯಾ ವಿಶೇಷಣಾದಿಗಳನ್ನು ಎಲ್ಲಿಯೂ ಹಾಕಿದ್ರೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ದೋಷವಾಗಲ್ಲ, ಅರ್ಥ ಮಾಡಬಹುದು. ಅದರಿಂದ ಶ್ಲೋಕಗಳನ್ನ ರಚಿಸ್ತಕ್ಕಂಥ ಸೌಲಭ್ಯ ಇದೆ ಇಲ್ಲಿ. ಪುರಾಣಗಳನ್ನ, ಮಹಾಭಾರತಾದಿಗಳನ್ನ ಅವರು ಗದ್ಯ ರೂಪದಲ್ಲಿ ಬರೀಲೇ ಇಲ್ಲ, ಪದ್ಯ ರೂಪದಲ್ಲಿ ಬರೆದ್ರು. ಅದು ಕೇವಲ ಸಂಸ್ಕೃತ ಸಾಹಿತ್ಯದಲ್ಲಿ ಸಾಧ್ಯ, ಯಾಕಂದ್ರೆ ಈ ಸೌಲಭ್ಯ ಇಲ್ಲಿ ಇರುವಂಥದ್ದು. ಆದ್ರಿಂದ ಶ್ಲೋಕಗಳಲ್ಲಿ ಒಮ್ಮೊಮ್ಮೆ ಅವರು ಕ್ರಿಯಾಪದಗಳನ್ನು ಎಲ್ಲೆಲ್ಲೋ ಇಟ್ಟಿರುವಾಗ ನಮಗೆ 1-2 ಶ್ಲೋಕಗಳಲ್ಲಿ ಒಂದು ವಾಕ್ಯವನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಒಂದೇ ಶ್ಲೋಕದಲ್ಲಿ ಒಂದು ವಾಕ್ಯ ಸಾಮಾನ್ಯವಾಗಿರ್ತದೆ. ಆದ್ರೆ ಇಲ್ಲಿ ಈ ಅವ್ಯವಸಾಯಾತ್ಮಿಕ ಬುದ್ಧಿಯವರ ಬಗ್ಗೆ ಹೇಳುವಾಗ ಭಗವಂತ 3 ಶ್ಲೋಕಗಳಲ್ಲಿ ಒಂದು ವಾಕ್ಯವನ್ನ ಮಾಡಿಟ್ಟಿದ್ದಾನೆ. ಅದರಿಂದ 3 ಶ್ಲೋಕಗಳನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಅದನ್ನ ಅನ್ವಯವನ್ನ ಮಾಡಿ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. 3 ಶ್ಲೋಕಗಳು ಯಾವುದು? 42ರಲ್ಲಿ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ಇಲ್ಲಿ ಕ್ರಿಯಾಪದ ಯಾವುದು ಅಂದ್ರೆ ನ ವಿಧೀಯತೆ, ಉಂಟಾಗುವುದಿಲ್ಲ ಅಂತ. ಸಮಾಧೌ ಅಂದ್ರೆ ಮನಸ್ಸಿನಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ನ ವಿಧೀಯತೆ, ಮನಸ್ಸಿನಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿಯು ಉಂಟಾಗುವುದಿಲ್ಲ. ಯಾರ ಮನಸ್ಸಿನಲ್ಲಿ? ಯಾರಿಗೆ ಈ ಮೇಲಿನ ವಿಷಯವನ್ನು ಹೇಳಿದ್ದಾರೋ. ಯಾವ ಮೇಲಿನ ವಿಷಯ?
ವೇದವಾದರತಾಹ ಪುಷ್ಪಿತಾಂ ವಾಚಂ ಪ್ರವದಂತಿ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ, ಈ ರೀತಿಯಾಗಿ ತುಂಬಾ ಇದೆ. ಈ ಮಾತುಗಳನ್ನ ಯಾರಿಗೆ ಹೇಳಿದ್ದಾರೋ ಆ ಕೇಳಿದಂತಹ ವ್ಯಕ್ತಿಯ ಮನಸ್ಸಲ್ಲಿ ವ್ಯವಸಾತ್ಮಯಾತ್ಮಿಕ ಬುದ್ಧಿ ಉಂಟಾಗೋದಿಲ್ಲ ಅಂತ ಅನ್ವಯ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಹೇಳುವವನೊಬ್ಬ, ಕೇಳುವವನೊಬ್ಬ. ಕೇಳುವವನ ಮನಸ್ಸಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಉಂಟಾಗಲ್ಲ. ಆದ್ರಿಂದ ನಾವು ಯಾರ ಮಾತು ಕೇಳಿಸ್ಕೊಳ್ಬೇಕು, ಯಾರ ಮಾತು ಕೇಳಿಸ್ಕೊಳ್ಬಾರದು ಅನ್ನೋ ವಿವೇಕ ಇರ್ಬೇಕು ಪ್ರಪಂಚದಲ್ಲಿ. ಈ ಶ್ರವಣ ಇದೆಯಲ್ಲ, ಕೇಳಿಸ್ಕೊಳ್ಳೋದು ಬಹಳ ತುಂಬಾ ಸೂಕ್ಷ್ಮವಾದಂತಹ ಒಂದು ವ್ಯಕ್ತಿತ್ವ ನಿರ್ಮಾಣದ ಒಂದು ವಿಷಯವಾಗಿದೆ ಅದು. ನ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಹ. ವೇದದಲ್ಲಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಭದ್ರವಾದ್ದು, ಮಂಗಳವಾದ್ದು ಕೇಳಿಸ್ಕೊಳ್ಳೋಣ ಅಂತ. ಕಿವಿಯಿಂದಲೇ ಕೇಳಿಸಿಕೊಳ್ಳುವುದರಿಂದಲೇ ನಮ್ಮ ಹೆಚ್ಚಿನ ಜ್ಞಾನ, ಹೆಚ್ಚಿನ ತಿಳುವಳಿಕೆ ಉಂಟಾಗ್ತಕ್ಕಂಥ. ಕೇಳಿಸಿಕೊಳ್ಳುವುದು ಯಾರ ಮಾತನ್ನ ಎಂಬುದನ್ನು ನಾವು ಗಮನ ಇಡಬೇಕು. ಯಾರು ಅತ್ಯಂತ ಲೌಕಿಕರ ಮಾತುಗಳನ್ನು ಕೇಳಿಸಿಕೊಳ್ತಾರೋ ಅವರಿಗೆ ನಿಶ್ಚಯಾತ್ಮಿಕ ಬುದ್ಧಿ ಆಗಲ್ಲ. ಹಿಂದಿನ ಕಾಲದಲ್ಲಿ ಈ ಅತ್ಯಂತ ಲೌಕಿಕರು ಯಾರಾಗಿದ್ರು ಅಂದ್ರೆ ಈ ವೇದವಾದವನ್ನು ಹೇಳ್ತಕ್ಕಂಥವ್ರು. ವೇದದಲ್ಲಿ ಕರ್ಮಕಾಂಡ ಅಂತ ಒಂದು ಭಾಗ ಇದೆ, ಜ್ಞಾನಕಾಂಡ ಅಂತ ಇನ್ನೊಂದು ಭಾಗ ಇದೆ. ಜ್ಞಾನಕಾಂಡಕ್ಕೆ ಉಪನಿಷತ್ತುಗಳು ಅಂತ ಹೇಳ್ತಾರೆ. ಕರ್ಮಕಾಂಡಕ್ಕೆ ಸಂಹಿತಾ ಬ್ರಾಹ್ಮಣ ಅಂತ ಕರೀತಾರೆ. ಈ ಕರ್ಮಕಾಂಡದಲ್ಲಿ ಅನೇಕ ವಿಧದ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯ ಉಪಾಯಗಳನ್ನು ಹೇಳಿದ್ದಾರೆ. ಸಂಹಿತಾ ಬ್ರಾಹ್ಮಣಾದಿಗಳಲ್ಲಿ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಗೋಸ್ಕರ, ಇಷ್ಟಪ್ರಾಪ್ತಿ ಅಂದ್ರೇನು? ಬೇಕಾದ್ದನ್ನ ಪಡೆಯುವುದಕ್ಕೆ ಇಷ್ಟಪ್ರಾಪ್ತಿ. ಅನಿಷ್ಟ ನಿವೃತ್ತಿ ಅಂದ್ರೇನು? ಬೇಡವಾದ್ದನ್ನ ದೂರ ಮಾಡುವುದಕ್ಕೆ ಅನಿಷ್ಟ ನಿವೃತ್ತಿ. ಇದಕ್ಕೆ ಯಜ್ಞ ಯಾಗಾದಿಗಳನ್ನು ಹೇಳಿದ್ದಾರೆ. ಅನೇಕ ವಿಧಿವಿಧಾನಗಳಿಂದ ಆಚರಣೆಯನ್ನ ಮಾಡಿದರೆ ತಮಗೆ ಬೇಕಾದನ್ನ ಪಡಿಬಹುದು ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ವೇದಾಂತಕ್ಕೆ ನೀವು ಬಂದಾಗ, ಉಪನಿಷತ್ತಿನ ಭಾಗಕ್ಕೆ ಬಂದಾಗ ಇದರ ಬಗ್ಗೆ ಮಾತಾಡಲ್ಲ. ಉಪನಿಷತ್ತು ಕೇವಲ ಆತ್ಮವಿಚಾರದ ಬಗ್ಗೆ ಹೇಳುತ್ತೆ, ಉಪಾಸನೆಯ ಬಗ್ಗೆ ಹೇಳುತ್ತೆ, ಭಗವಂತನ ಪಡೆಯುವುದಕ್ಕೆ ಬೇಕಾದಂತಹ ಸಾಧನೆಗಳ ಬಗ್ಗೆ ಹೇಳುತ್ತೆ. ಆದ್ರಿಂದ ಪೂರ್ವ ಭಾಗ ಮತ್ತು ಉತ್ತರ ಭಾಗ ಅಂತ ಹೇಳ್ತಾರೆ. ಕರ್ಮಕಾಂಡ ಭಾಗವನ್ನ ವೇದ ಪೂರ್ವ ಅಂತ ಕರೀತಾರೆ. ಈ ಜ್ಞಾನಕಾಂಡದ ಭಾಗನ ವೇದೋ ಉತ್ತರ ಭಾಗ ಅಂತ ಹೇಳ್ತಾರೆ. ಅದಕ್ಕೆ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅನ್ನುವ ಹೆಸರು ಕೂಡ ಇದೆ. ಜೈಮಿನಿ ಮಹರ್ಷಿಗಳು ಬರೆದಂತಹ ಈ ಸೂತ್ರಗಳಿಗೇನಿದೆ ಧರ್ಮ ಮೀಮಾಂಸೆ ಅಂತ ಹೆಸರು. ಅಥಾತೋ ಧರ್ಮ ಮೀಮಾಂಸಾ ಅಂತ ಹೇಳ್ತಾರೆ. ಅದು ಪೂರ್ವ ಭಾಗ, ಅದಕ್ಕೆ ಪೂರ್ವ ಮೀಮಾಂಸೆ ಅನ್ನುವ ಹೆಸರು ಇದೆ. ಇನ್ನೊಂದು ವೇದಾಂತಕ್ಕೆ ಉತ್ತರ ಮೀಮಾಂಸೆ ಅಂತ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಶುರುವಾಗ್ತದೆ, ಬ್ರಹ್ಮ ಜಿಜ್ಞಾಸೆ ಅಂತ. ಈ ಬ್ರಹ್ಮ ಜಿಜ್ಞಾಸೆ ಆತ್ಮ ವಿಚಾರದ ಭಾಗಗಳಲ್ಲಿ ಈ ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡಿ ಮೋಕ್ಷದ ಕಡೆಗೆ ಹೋಗೋದ್ರ ಬಗ್ಗಿದೆ. ಆದ್ರೆ ಕರ್ಮಕಾಂಡಗಳಲ್ಲಿ ಸಾಕಷ್ಟು ವಿಷಯಗಳನ್ನ ಇಷ್ಟ ಪ್ರಾಪ್ತಿ ಮಾಡಿಕೊಳ್ಳೋ ಉಪಾಯವನ್ನು ಹೇಳಿದ್ದಾರೆ. ಈಗ ಕಾರೀರಿ ಇಷ್ಟಿ ಅಂತ ಒಂದಿದೆ, ಅದನ್ನು ಮಾಡಿದ್ರೆ ಮಳೆ ಬರ್ತದೆ ಅಂತ. ಹರಿ ಓಂ. ಹರಿ ಓಂ ಸ್ವಾಮೀಜಿ. ಪುತ್ರ ಕಾಮೇಷ್ಟಿ ಅಂತ ಬರ್ತದೆ, ಸಂತಾನವನ್ನು ಪಡೆಯುವುದಕ್ಕಾಗಿರತಕ್ಕಂತಹ ಒಂದು ಹೋಮವಾಗಿದೆ. ಇನ್ನೊಂದು ಆವಹಂತಿ ಹೋಮ ಅಂತ ಬರ್ತದೆ ತೈತ್ತರೀಯ ಉಪನಿಷತ್ತಲ್ಲಿ. ಆವಹಂತಿ ವಿತನ್ವಾನ ಕುರ್ವಾಣ ಚೀರಮಾತ್ಮನಃ ವಾಸಾಗಂ ಸಿಮಮಗಾವಶ್ಚ ಅನ್ನಪಾನೇ ಚ ಸರ್ವದಾ ತತೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಃ ಸಹ ಸ್ವಾಹ. ಆವಹಂತಿ ಹೋಮವನ್ನ ಧನ ಪ್ರಾಪ್ತಿಗಾಗಿ, ಸಂಪತ್ತಿನ ಪ್ರಾಪ್ತಿಗಾಗಿ ಮಾಡ್ತಾರೆ. ಹೀಗೆ ಅನಿಷ್ಟ ನಿವೃತ್ತಿ, ಒಬ್ಬ ವೈರಿಯನ್ನ ದೂರ ಮಾಡುವುದಕ್ಕೂ ಕೂಡ ಅಲ್ಲಿ ಶೇನಯಾಗ ಅಂತ ಬರ್ತದೆ.
ವೈರಿಗಳನ್ನು ಸಂಹಾರ ಮಾಡೋದಕ್ಕಿರ್ತಕ್ಕಂಥದ್ದು. ಇನ್ನು ಸ್ವರ್ಗಾದಿಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸೋಮಯಾಗಾದಿಗಳು ಬರ್ತದೆ. ಒಟ್ಟಿನಲ್ಲಿ ಇಷ್ಟಾಪೂರ್ತವನ್ನ ಮಾಡಿಕೊಂಡು ಸುಖವನ್ನ ಪಡೆಯಬೇಕು ಎಂಬ ಕಾರಣಕ್ಕಾಗಿ ವೇದ ಪೂರ್ವದಲ್ಲಿ ಅನೇಕ ವಿಧದ ಈ ರೀತಿ ಯಜ್ಞಯಾಗಗಳ ಉಪಾಯಗಳನ್ನು ಕೊಟ್ಟಿದ್ದಾರೆ. ಉಪನಿಷತ್ ಭಾಗಕ್ಕೆ ಬಂದಾಗ ಅದನ್ನು ನಿಂದಿಸಿದ್ದಾರೆ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢಾ ತೇನಾಕಸ್ಯ ಪೃಷ್ಠೆ ಸುಕೃತೇನು ಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ಅಂಧೇ ನೈವ ನೀಯಮಾನ ಯಥಾಂಧಾಃ. ಕುರುಡ್ರು ಹಿಂದೆ ಕುರುಡ್ರು ಓಡಿದ ಹಾಗೆ ಈ ಕರ್ಮಕಾಂಡ ಎಂಬುದಾಗಿ ನಿಂದನೆ ಬರುತ್ತೆ ಉಪನಿಷತ್ತುಗಳಲ್ಲಿ. ಇಷ್ಟಾಪೂರ್ತಿಯನ್ನು ಬಯಸ್ತಕ್ಕಂಥವ್ರು, ಅದಕ್ಕಿಂತ ಶ್ರೇಷ್ಠವಾದ ಯಾವುದೇ ಫಲ ಇಲ್ಲ ಅಂತ ಹೇಳ್ತಕ್ಕಂಥವ್ರು, ನಾಕಸ್ಯ ಪೃಷ್ಠೆ ಸುಕೃತೇನು ಭೂತ್ವ, ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿ ಈ ಲೋಕದಲ್ಲೋ ಅಥವಾ ಇದಕ್ಕಿಂತ ಕೆಳಗಿನ ಲೋಕದಲ್ಲೋ ಬೀಳ್ತಾರೆ ಅಂತ ಬರುತ್ತೆ. ಭಗವದ್ಗೀತೆಯಲ್ಲೇ ಬರುತ್ತೆ, ಆ ಬ್ರಹ್ಮ ಭುವನಾನ್ ಲೋಕಾನ್ ಪುನರಾವರ್ತಿನೋರ್ಜುನ. ಆ ಬ್ರಹ್ಮಲೋಕದಿಂದ ಹಿಡಿದು ಪ್ರತಿಯೊಂದು ಪುನರಾವರ್ತನೆ ಆಗತಕ್ಕಂಥದ್ದಾಗಿದೆ ಎಂಬುದಾಗಿ. ಅದರ ಅರ್ಥ, ಕರ್ಮಕಾಂಡವನ್ನ ಯಾರು ಆ ಪ್ರಕಾರವಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಇಷ್ಟಾಪೂರ್ತವನ್ನ ಮಾಡಿ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿಯನ್ನು ಮಾಡಿಕೊಳ್ತಾರೋ ಅದು ಕೆಳಗಿನ ಮಟ್ಟ ಅಂತ. ಹಾಗಾದ್ರೆ ವೇದ ಇದನ್ನ ಯಾಕೆ ಕೊಡ್ಬೇಕಿತ್ತು? ನೇರವಾಗಿ ಜ್ಞಾನವನ್ನೇ ಅಥವಾ ಆತ್ಮವಿಚಾರವನ್ನೇ ಹೇಳಬಾರ್ದಿತ್ತು ಅಂತ ಹೇಳಿದ್ರೆ, ಮನುಷ್ಯ ಹಂತ ಹಂತವಾಗಿ ಬೆಳೆಯಬೇಕು. ಒಂದೇ ಹಂತಕ್ಕೆ ಎಲ್ಲರೂ ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಕಾಮ್ಯ ಕರ್ಮಗಳನ್ನ ಮಾಡುವುದು ಕೂಡ ನಿಷಿದ್ಧವಲ್ಲ. ಧರ್ಮದ ಮೂಲಕ ಅರ್ಥಕಾಮವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಅದು ನಿಷಿದ್ಧವಲ್ಲ, ಅದು ಒಪ್ಪಿಕೊಳ್ತಕ್ಕಂಥದ್ದೇ. ಆದ್ರೆ ಅದು ಕೆಳಗಿನ ಮಟ್ಟ ಅಷ್ಟೇ. ಅದೇ ವೇದ ಹೇಳುತ್ತೆ, ಯಜ್ಞಯಾಗಾದಿಗಳು ನಿಷ್ಕಾಮವಾಗಿ ಮಾಡುವಂತ ಮುಂದಕ್ಕೆ ಉಪದೇಶ ಕೊಡುತ್ತೆ. ಆದ್ರೆ ಆ ನಿಷ್ಕಾಮವಾಗಿ ಮಾಡುವ ಎನ್ನುವ ವಿಚಾರದಲ್ಲಿ ನಮ್ಗೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ಬರೀ ಕಾಮ್ಯ ಕರ್ಮಗಳ ಇಷ್ಟಾಪೂರ್ತವನ್ನ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಕಳೀತಾ ಇರ್ತೇವೆ. ಹಿಂದಿನ ಕಾಲದ ಕಥೆ ಇದು. ಇವತ್ತು ಬಿಡಿ, ಆ ವೈದಿಕ ಕರ್ಮಗಳ ಬಗ್ಗೆ ಪರಿಚಯವೇ ಇಲ್ಲದೆ ಇರುವವರೇ ಹೆಚ್ಚಿನ ಜನ ಇದ್ದಾರೆ. ಆ ಶ್ರೌತ ಜೀವನವನ್ನು ನಡೆಸುವುದು ಹೇಗೆ ಎಂಬುದೇ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಅಮೆರಿಕಕ್ಕೆ ಹೋಗೋದು ಅಥವಾ ಯುರೋಪಿಗೆ ಹೋಗೋದು ಆಗಿದೆ. ಆದ್ರಿಂದ ಆ ವ್ಯಕ್ತಿಗಳಿದ್ದಾರೆ. ಹಿಂದೆ ಸ್ವರ್ಗ ಪರರಾಗಿದ್ದರು, ಇವತ್ತು ಪರದೇಶ ಪರರಾಗಿದ್ದಾರೆ ಅಷ್ಟೇ ಹೊರತು ಆ ಮನಸ್ಥಿತಿ ಇದೆ. ಆ ಮನಸ್ಥಿತಿ ಉಳ್ಳವರಿಗೆ, ಅಂದ್ರೆ ಅತ್ಯಂತ ಲೌಕಿಕ ಇಚ್ಛಾ ಪ್ರಾಪ್ತಿಯನ್ನಿಟ್ಟುಕೊಂಡವರಿಗೆ ಈ ಕರ್ಮಯೋಗ ಸಾಧನೆಯ ವಿಷಯವಾಗಿ ಆಸಕ್ತಿಯೇ ಬರಲ್ಲ. ಅದನ್ನ ಕೇಳಿಸ್ಕೊಂಡ್ರು ಮಾಡ್ಬೇಕು ಅಂತ ಅನ್ಸಲ್ಲ. ಯಾಕೆಂದ್ರೆ ಅವರ ಮನಸ್ಸು ಅಷ್ಟು ಚಂಚಲವಾಗಿದೆ, ಅಷ್ಟು ಹೊಲಸಾಗಿದೆ, ಅದು ಅಷ್ಟು ಕಲ್ಮಶವಾಗಿದೆ. ಒಂದು ಮಾತು ಹೇಳ್ತೇನೆ, ಯಾರಿಗೆ ಭಗವಂತನಲ್ಲಿ ಭಕ್ತಿ ಇದೆಯೋ, ಭಗವತ್ ಪ್ರಾಪ್ತಿಯೇ ನನ್ನ ಜೀವನದ ಗುರಿ ಎಂಬುದಾಗಿ ಪ್ರಯತ್ನಿಸ್ತಾ ಇದ್ದಾರೋ ಅವರು ಪುಣ್ಯವಂತರು, ಪುಣ್ಯಾತ್ಮರವರು. ಯಾಕಂದ್ರೆ ಅಷ್ಟು ಸುಲಭವಾಗಿ ಭಗವಂತನಲ್ಲಿ ಭಕ್ತಿಯೋ ಸಾಧನಾ ಮಾರ್ಗದಲ್ಲಿ ಇಚ್ಛೆಯೋ ಉಂಟಾಗುವುದಿಲ್ಲ. ಆದ್ದರಿಂದ ಪರಮಲೌಕಿಕರು ಹಿಂದಿನ ಕಾಲದಲ್ಲಿ ಹೇಗೆ ಮಾತಾಡ್ತಾ ಇದ್ರು, ಹೇಗೆ ವ್ಯವಹರಿಸ್ತಾ ಇದ್ರು ಎನ್ನುವುದನ್ನು ಭಗವಂತ ಇಲ್ಲಿ ಹೇಳ್ತಿದ್ದಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥನಾನ್ಯದಸ್ತೀತಿ ವಾದಿನಃ. ಇದರ ಅನ್ವಯ ಮಾಡೋದು ಹೇಗೆ? ವಾಕ್ಯ ಸಂಯೋಜನೆ. ಪಾರ್ಥ ಅವಿಪಶ್ಚಿತಃ ವೇದವಾದರತಾಃ ನ ಅನ್ಯದಿ ಅಸ್ತಿ ಇತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಭೋಗೈಶ್ವರ್ಯ ಗತಿಂ ಪ್ರತಿ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಪುಷ್ಪಿತಾಂ ಯಾಂ ಇಮಾಂ ವಾಚಂ ಪ್ರವದಂತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸನಾಂ ಸಮಾಧೌ ವ್ಯವಸಾಯಾತ್ಮಿಕ ಬುದ್ಧಿನ ವಿಧೀಯತೆ. ಇದು ಸಿಂಗಲ್ ಸೆಂಟೆನ್ಸ್, 3 ಶ್ಲೋಕದಲ್ಲಿ ಹೇಳಿದ್ದಾರೆ. ಇದರ ಅರ್ಥವನ್ನು ನೋಡೋದಾದ್ರೆ, ಹೇ ಪಾರ್ಥ, ಈ ಅವಿಪಶ್ಚಿತರಿದ್ದಾರಲ್ಲ, ಅವಿಪಶ್ಚಿತರಂದ್ರೆ ಯಾರು? ಅವಿವೇಕಿಗಳು ಅಂತ. ವಿಪಶ್ಚಿತ ಅಂದ್ರೆ ವಿವೇಕಿ, ಅವಿವೇಕಿ ಅದಕ್ಕೆ ಅಲ್ಪಮೇಧಸರು ಅಂತ ಶಂಕರ ಭಗವತ್ಪಾದರು ಭಾಷೆ ಹೇಳ್ತಾರೆ. ಅಂದ್ರೆ ಬುದ್ಧಿಶಕ್ತಿ ಕಡಿಮೆ ಇರುವರು, ದಡ್ಡರು ಅಂತ. ಅವಿವೇಕಳಿಗೆ ಇನ್ನೊಂದು ಹೆಸರು ಮೂರ್ಖರು, ದಡ್ಡರು ಅಂತ ಹೇಳ್ತಾರೆ. ವಿವೇಕ ಅನ್ನೋ ಶಬ್ದ ಎಷ್ಟು ಚಂದ ಇದೆ ನೋಡಿ. ವಿಚರ್ ಪೃಥಕ್ಕರಣೆ,
ವಿವೇಕ ಅಂದ್ರೆ ಬೇರೆ ಬೇರೆ ಮಾಡಿ ನೋಡೋದು ಅಂತ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸುಖವನ್ನು ಕೊಡ್ತಕ್ಕಂಥದ್ದು, ಯಾವುದು ದುಃಖವನ್ನು ಕೊಡ್ತಕ್ಕಂಥದ್ದು ಎಂಬ ಸರಿಯಾದ ವಿವೇಕ ಮಾಡತಕ್ಕಂಥ ಬುದ್ಧಿಗೆ ವಿಪಶ್ಚಿತರು, ಪಂಡಿತರು. ಗೀತೆಯ 11ನೇ ಶ್ಲೋಕದಲ್ಲಿ, 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪಂಡಿತಾಹ ನ ಶೋಚಂತಿ. ಈ ಪಂಡಿತ ಅನ್ನೋ ಶಬ್ದಕ್ಕೆ ಶಂಕರ ಭಗವತ್ಪಾದರು ಏನ್ ಹೇಳಿದ್ರು? ಪಂಡಾಹ ಆತ್ಮ ವಿಷಯಕ ಬುದ್ಧಿ ಯಸ್ಯ ಅಸ್ತಿ ಇತಿ ಸಹ ಪಂಡಿತ. ಆತ್ಮಾನಾತ್ಮ ವಿವೇಕ ಮಾಡತಕ್ಕಂತಹ ಬುದ್ಧಿ ಯಾವನಿಗಿದೆ ಅವನು ಪಂಡಿತ. ವಿಪಶ್ಚಿತ ಅಂದ್ರಷ್ಟೇನೆ ನಿತ್ಯ ಸುಖ ಕೊಡ್ತಕ್ಕಂಥದ್ದು ಯಾವುದು, ಅನಿತ್ಯ ಯಾವುದು ಎಂಬುದನ್ನ ಸರಿಯಾಗಿ ವಿವೇಕ ಮಾಡುವ ಸಾಮರ್ಥ್ಯ ಉಳ್ಳವರು ವಿಪಶ್ಚಿತರು. ಯಾರಿಗೆ ಆ ವಿವೇಕ ಇಲ್ವೋ ಅವರು ಅವಿಪಶ್ಚಿತರು, ಅವಿವೇಕಿಗಳು. ಅಂಥವರು ವೇದವಾದರತಾಹ. ವೇದದಲ್ಲಿ ಅರ್ಥವಾದವನ್ನ ಹೇಳ್ತಕ್ಕಂಥ ಭಾಗಗಳೇ ಹೆಚ್ಚಿಗೆ ಮಾತಾಡ್ತಿರ್ತಾರೆ. ಅಂದ್ರೆ ಆ ಯಜ್ಞದಿಂದ ಈ ಫಲಪ್ರಾಪ್ತಿ, ಈ ಕರ್ಮದಿಂದ ಈ ಫಲಪ್ರಾಪ್ತಿ. ಬರೀ ವೇದವನ್ನಷ್ಟೇ, ಲೌಕಿಕ ಕರ್ಮವನ್ನು ಕೂಡ, ಅದನ್ನು ಮಾಡಿದ್ರೆ ಇಷ್ಟು ಪ್ರಾಫಿಟ್, ಇದನ್ನು ಮಾಡಿದ್ರೆ ಎಷ್ಟು ಲಾಭ ಆಗ್ತದೆ, ಈ ವ್ಯವಹಾರದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಈ ಬ್ಯಾಂಕ್ ಅಲ್ಲಿ ಇಷ್ಟು ಲಾಭ ಸಿಗತ್ತೆ, ಇದೇ ಮಾತುಗಳು ಯಾವಾಗಲೂ. ಅವತ್ತು ವೇದವಾದರತರು, ಇವತ್ತು ವ್ಯವಹಾರ ಲೌಕಿಕವಾದರತರು. ನ ಅನ್ಯದ ಸ್ಥಿತಿವಾದಿನಃ. ವೇದದಲ್ಲಿ ಸ್ವರ್ಗ ಪ್ರಾಪ್ತಿ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಹೇಳ್ತಾರೆ ಅವರು. ಸ್ವರ್ಗ ಪ್ರಾಪ್ತಿಗೆ ವಿಧಿಸತಕ್ಕಂತಹ ಯಜ್ಞಯಾಗಾದಿಗಳನ್ನು ಮಾಡ್ತಾ ಆ ಮೂಲಕ ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗದಲ್ಲಿ ಸುಖ ಪಡಬೇಕು, ಅದಕ್ಕಿಂತ ಬೇರೆ ಯಾವ ಮೋಕ್ಷವೂ ಇಲ್ಲ ಅಂತ ಹೇಳ್ತಿದ್ರು. ಅಂಥ ಒಂದು ಜನಗಳು ಹಿಂದೆ ಇದ್ರು. ಕರ್ಮಕಾಂಡಿಗಳು, ಕರ್ಮಠರು, ಮೀಮಾಂಸಕರು ಅಂತ ಕರೀತಾರೆ ಅವರನ್ನ. ಅವ್ರ ಪ್ರಕಾರ ಮೋಕ್ಷ ಅಂದ್ರೆ ಸ್ವರ್ಗ ಪ್ರಾಪ್ತಿ. ಸ್ವರ್ಗದಲ್ಲಿ ಏನಿದೆ? ಸ್ವರ್ಗದಲ್ಲಿ ಏನಿದೆ? ಸುಖ ಇದೆ. ಈ ಲೌಕಿಕ ಸುಖಕ್ಕಿಂತ ಅನೇಕ ಪಟ್ಟು ಬಿಗಿಲಾದ ಸುಖವಂತ ಇದೆ. ನ ತತ್ರತ್ವಂ ನ ಜರಯಾ ಬಿಭೇತಿ ಉಭೇ ತೀರ್ಥ್ವೇಶನಾಯ ಪಿಪಾಸೆ ಮೋದತೆ ಸ್ವರ್ಗಲೋಕೆ. ಕಠೋಪನಿಷತ್ತಲ್ಲಿ ನಚಿಕೇತ ಹೇಳ್ತಾನೆ, ಸ್ವರ್ಗದಲ್ಲಿ ನ ತತ್ರತ್ವಂ, ನೀನ್ ಮೃತ್ಯು ಇಲ್ಲ ಅಲ್ಲಿ ಅಂತ. ಸಾವು ಬರಲ್ಲ, ವೃದ್ಧಾಪ್ಯ ಬರಲ್ಲ, ಹಸಿವು ಬಾಯಾರಿಕೆಗಳಿರಲ್ಲ, ಎಲ್ಲ ರೀತಿಯ ಇಂದ್ರಿಯ ಭೋಗಗಳಿರುತ್ತೆ. ಹೆಚ್ಚಿನ ಸುಖದ ಅನುಭವ ಆಗ್ತಾ ಇರ್ತದಂತೆ ಸ್ವರ್ಗದಲ್ಲಿ. ಆದ್ರಿಂದ ಆ ಸ್ವರ್ಗವನ್ನ ಬಯಸ್ತಾರೆ. ಅದು ಬಿಟ್ಟು ಬೇರೆ ಇಲ್ಲ ಅಂತಕ್ಕಂಥ ವಾದವನ್ನ ಮಾಡ್ತಿರ್ತಾರೆ. ಒಂದು ಶಿವಪುರಾಣದಲ್ಲಿ ಕಥೆ ಬರ್ತದೆ, ಈ ರೀತಿ ವಾದ ಮಾಡತಕ್ಕಂತಹ ಕರ್ಮಠರ ಒಂದು ಸ್ವಭಾವವನ್ನು ಹೇಳ್ತಕ್ಕಂಥ ಕಥೆ. ಹಿಂದೆ ದಾರುಕಾವನ ಅನ್ನತಕ್ಕಂಥ ಒಂದು ಜಾಗದಲ್ಲಿ ಋಷಿಗಳು, ಕರ್ಮಠರು ಯಜ್ಞಯಾಗಗಳನ್ನು ಮಾಡ್ತಿದ್ದಾರೆ. ದಾರುಕಾವನ ಅಂದ್ರೆ ದ್ವಾರಕೆ. ಆ ದ್ವಾರಕೆಗೆ ದಾರುಕಾವನದಿಂದ ದ್ವಾರಕೆ ಅಂತ ಬಂದಿದೆ ಅಂತ ಹೇಳ್ತಾರೆ. ದಾರುಕಾವನದಲ್ಲಿ ನಾಗೇಶಂ ದಾರುಕಾವನೇ ಅಲ್ಲೊಂದು ಜ್ಯೋತಿರ್ಲಿಂಗವನ್ನು ಕೂಡ ಹೇಳ್ತಾರೆ. ಅದು ಮಹಾರಾಷ್ಟ್ರದಲ್ಲಿದೆ ಅಂತ ಕೆಲವರ ಚಿಂತನೆ. ಬಟ್ ಇದರಲ್ಲಿ ದಾರುಕಾವನ ಅಂತಕ್ಕಂತಹ ಜಾಗದಲ್ಲಿ ಋಷಿಗಳು ತಪಸ್ಸನ್ನ ಮಾಡ್ತಾ ಇದ್ರು, ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರು. ಯಾಕೆ? ಸ್ವರ್ಗವನ್ನು ಪಡೆಯುವುದಕ್ಕಾಗಿ. ಪ್ರತಿನಿತ್ಯ ಉಷಃಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಜಪಾದಿಗಳನ್ನು ಮುಗಿಸಿಕೊಂಡು ಆಹಾರಾದಿ ನಿಯಮಗಳನ್ನು ಇಟ್ಟುಕೊಂಡು ಪ್ರತಿನಿತ್ಯವೂ ಕೂಡ ಹೋಮ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು. ಅದರ ಉದ್ದೇಶ ಏನಿತ್ತು? ಸ್ವರ್ಗ ಪ್ರಾಪ್ತಿ. ಮಾಡುವ ಕರ್ಮ ಉತ್ತಮವಾಗಿತ್ತು, ಉದ್ದೇಶ ಅತ್ಯುತ್ತಮವಾಗಿರಲಿಲ್ಲ. ಒಳ್ಳೆಯವರಾಗಿದ್ರು, ಸಾತ್ವಿಕರಾಗಿದ್ರು, ಶ್ರೇಷ್ಠರಾಗಿ ಎಲ್ಲ ಸರಿ ಇದೆ, ಧರ್ಮದ ಜೀವನವನ್ನ ನಡೆಸ್ತಾ ಇದ್ರು, ಪ್ರಯತ್ನ ಪಡ್ತಾ ಇದ್ರು. ಅದರ ಉದ್ದೇಶ ಮಾತ್ರ ಅಲ್ಪ ಫಲವಾದ ಸ್ವರ್ಗವಾಗಿತ್ತು. ಆದ್ರಿಂದ ಈಶ್ವರನಿಗೆ ಅನ್ನಿಸ್ತಂತೆ, ಪರಮಾತ್ಮನಿಗೆ ಅನ್ನಿಸ್ತಂತೆ, ಇವರಿಗೆ ಬುದ್ಧಿ ಹೇಳಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಅವನು ಮಹಾವಿಷ್ಣುವ ಜೊತೆಗೆ ಸೇರಿಕೊಂಡು ಇಬ್ರು ಒಂದು ನಾಟಕ ಆಡ್ತಾರೆ. ಈಶ್ವರ ದೇವರು ಏನ್ ಮಾಡ್ತಾನೆ? ಒಂದು ಬಾಲ ವಟುವಿನ ರೂಪ, ಬ್ರಹ್ಮಚಾರಿಯ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಮಹಾವಿಷ್ಣುವು ಅವನ ಪ್ರಸಿದ್ಧವಾದ ಮೋಹಿನಿ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಮೋಹಿನಿ ರೂಪ ಧರಿಸಿದಂತಹ ಮಹಾವಿಷ್ಣುವು ಯಜ್ಞಯಾಗಾದಿ ನಡೆಯುವ ಜಾಗದಲ್ಲಿ ಕಾಣಿಸಿಕೊಳ್ತಾನೆ, ಋಷಿಗಳ ಮುಂದೆ ಕಾಣಿಸಿಕೊಳ್ತಾನೆ.
ಈ ವಟುವಿನ ರೂಪದಲ್ಲಿ ಬಂದ ಮಹಾದೇವನು ಈಶ್ವರನು ಆ ಋಷಿ ಪತ್ನಿಯರ ಇರುವ ವಾಸಸ್ಥಳದ ಮುಂದೆ ಕಾಣಿಸಿಕೊಳ್ತಾನೆ. ಆಗ ಏನಾಯ್ತು ಅಂದ್ರೆ ಆ ಮೋಹಿನಿಯ ರೂಪಕ್ಕೆ ಮರುಳಾದಂತಹ ಋಷಿಗಳು ಅವಳ ಹಿಂದೆ ನೃತ್ಯ ಮಾಡ್ತಾ 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 ಹೊರಟು ಹೋಗ್ತಾರೆ. ಇತ್ತ ಕಡೆ ಋಷಿ ಪತ್ನಿಯರ ಮುಂದೆ ವಟುವಿನ ರೂಪದಲ್ಲಿ ಬಂದ ಈಶ್ವರ ಶಿವ ಅವನನ್ನ ನೋಡಿ ಋಷಿ ಪತ್ನಿಯರು ಕೂಡ ಮರುಳಾಗಿ ಅವನ ಹಿಂದೆ ಹೋಗ್ತಿರ್ತಾರೆ. ಕೊನೆಗೆ ಇಬ್ರು ಸಂಧಿಸ್ತಾರೆ ಒಂದು ಕಡೆ, ಋಷಿಗಳು ಋಷಿ ಪತ್ನಿಯರಿಬ್ರು. ಋಷಿಗಳು ಸಿಟ್ಟು ಬರ್ತದೆ, ಒಬ್ಬ ಬಾಲ ಬ್ರಹ್ಮಚಾರಿಯ ಹಿಂದೆ ಪತ್ನಿಯರೆಲ್ಲ ಹೋಗಿದ್ದಾರೆ ಅಂತ ಅವ್ರಿಗೆ ಸಿಟ್ಟು ಬರ್ತದೆ. ಆದ್ರೆ ಮಾತಾಡುವಾಗಿಲ್ಲ. ಯಾಕೆಂದ್ರೆ ಅವರು ಮೋಹಿನಿ ಹಿಂದೆ ಹೊರಟು ಹೋಗಿದ್ದನ್ನ ಅವ್ರ ಪತ್ನಿಯರು ನೋಡಿದ್ದಾರೆ, ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಹಾಗೆ ಹೋಗ್ತಾ ಹೋಗ್ತಾ ಮೋಹಿನಿ ಮಾಯವಾಗ್ಬಿಟ್ಲಂತೆ. ಋಷಿಗಳಿಗೆ ಕೋಪ ಬಂತು. ಈ ಬಾಲ ಬ್ರಹ್ಮಚಾರಿ ಯಾರು ಇವನು, ನಮ್ಮ ಪತ್ನಿಯರ ಮನಸ್ಸನ್ನು ಅಪಹರಿಸಿ ಬಿಟ್ಟಿದ್ದಾನೆ ಅಂತ ಅವರಿಗೆ ತಮಗೆ ಗೊತ್ತಿರತಕ್ಕಂತಹ ಎಲ್ಲ ವಿದ್ಯೆಗಳನ್ನು ಪ್ರಯೋಗಿಸ್ತಾನೆ. ಮಾಟ ಮಂತ್ರ ಪ್ರಯೋಗಗಳನ್ನು, ಎಲ್ಲ ರೀತಿಯ ಪ್ರಯೋಗಗಳನ್ನು ನಾವು ವಿದ್ಯೆಗಳನ್ನು ಆಮೇಲೆ ಪ್ರಯೋಗಿಸ್ತಾನೆ. ಸರ್ಪವನ್ನು ಬಿಡ್ತಾರೆ, ಆ ಸರ್ಪವನ್ನು ಕುತ್ತಿಗೆ ಸುತ್ತುಕೊಳ್ತಾನೆ. ಒಂದು ಆನೆಯನ್ನು ಬಿಡ್ತಾರೆ, ಆನೆಯನ್ನು ಹರಿದು ಒಂದು ಚರ್ಮವನ್ನು ಸುತ್ತುಕೊಳ್ತಾನೆ, ಕೃತ್ತಿವಾಸನಾಗುತ್ತಾನೆ. ತ್ರಿಶೂಲವನ್ನು ಬಿಡ್ತಾನೆ, ಆ ತ್ರಿಶೂಲವನ್ನು ಕೈಯಲ್ಲಿ ಧರಿಸಿಕೊಳ್ತಾನೆ. ಹೀಗೆ ಅವರು ಬಿಟ್ಟಂತಹ ಎಲ್ಲ ಆಯುಧಗಳನ್ನ ತನ್ನ ಶರೀರದ ಒಂದೊಂದು ಅಂಗವಾಗಿ, ಒಂದೊಂದು ಆಯುಧವಾಗಿ, ಅದನ್ನ ಅಲಂಕಾರವಾಗಿ, ಆಭೂಷಣವಾಗಿ ಅದನ್ನ ಇಟ್ಟುಕೊಳ್ತಾನೆ. ಅವರೆಲ್ಲ ಶಕ್ತಿಗಳು ಹೊರಟು ಹೋದ ಮೇಲೆ ಶಕ್ತಿಹೀನರಾಗಿ ತಾವು ಇಷ್ಟು ತಪಸ್ಸು ಮಾಡಿ ಯಜ್ಞಯಾಗಾದ ಮಾಡಿ ನಾವು ಸಿದ್ಧಿಯನ್ನು ಪಡ್ಕೊಂಡಿದ್ದೇವೆ, ಯಾವ ಬ್ರಹ್ಮಚಾರಿಯವನು ಇಷ್ಟು ನಮ್ಮೆಲ್ಲ ಶಕ್ತಿಯನ್ನು ಇದ್ ಮಾಡ್ಬಿಟ್ನಲ್ಲ, ಹ್ರಾಸ ಮಾಡಿಬಿಟ್ನಲ್ಲ ಅಂತ ಹೇಳ್ಕೊಂಡು ಶರಣಾಗತರಾಗ್ತಾರೆ ಋಷಿಗಳು. ಆಗ ಪರಮೇಶ್ವರ ಉಪದೇಶವನ್ನು ಕೊಡ್ತಾನಂತೆ. ತತ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದಧೌ ಪತನ ಕಾರಣಂ ಫಲ ಶಾಶ್ವತಂ ಗತಿ ನಿರೋಧಕಂ. ಉಪದೇಶ ಸಾರ ಅಂತಕ್ಕಂತಹ ಗ್ರಂಥ ಶ್ರೀ ರಮಣ ಮಹರ್ಷಿಗಳು ಏನು ಬರೆದಿದ್ದಾರೆ ಅದರ ಪ್ರಾರಂಭದ 2 ಶ್ಲೋಕಗಳಿಗೂ ಕರ್ತುವಿನ ಆಜ್ಞೆಯಿಂದ ನಿಮಗೆ ಫಲ ಸಿಗ್ತಾ ಇದೆಯೇ ಹೊರತು ನಿಮ್ಮ ಕರ್ಮದಿಂದ ಫಲ ಸಿಗ್ತಾ ಇರೋದಲ್ಲ. ಕರ್ಮ ಸ್ವತಂತ್ರ ಅಲ್ಲ. ಕರ್ಮ ಫಲಪ್ರಾಪ್ತಿಗಾಗಿ ಒಬ್ಬ ಕರ್ತ ಇದ್ದಾನೆ, ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಒಬ್ಬ ಪರಮೇಶ್ವರ ಇದ್ದಾನೆ. ಅವನಿಗೆ ಅಧೀನವಾಗಿಯೇ ನಿಮಗೆ ಕರ್ಮ ಫಲ ಸಿಗ್ತಾ ಇದೆ. ಅದರಿಂದ ಅವನಿಗೆ ಶರಣಾಗಿ ನಿಮ್ಮೆಲ್ಲ ಕರ್ಮ ಫಲವನ್ನು ಅವನಿಗೆ ಅರ್ಪಿಸಿ. ತದನಂತರ ಅವರು ತಾವು ಇಷ್ಟು ದಿನ ಮಾಡತಕ್ಕಂತಹ ಯಜ್ಞಾಗಾದಿಗಳನ್ನ ಫಲಾಪೇಕ್ಷೆ ಬಿಟ್ಟು ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅದರಿಂದ ಅಂತಃಕರಣ ಶುದ್ಧಿ ಆಗತ್ತೆ. ಇದು ಶಿವಪುರಾಣದಲ್ಲಿ ಬಂದಂತಹ ಒಂದು ಕಥೆ. ಆದ್ರಿಂದ ಸ್ವರ್ಗಪರರಾಗಿರತಕ್ಕಂತಹ ಇವರು ಬಯಸೋದು ಅತ್ಯಂತ ಅಲ್ಪ ಫಲವನ್ನ. ಇವರಿಗೆ ಅದು ಗೊತ್ತಿಲ್ಲ. ಅಷ್ಟೇ ಅಲ್ಲ, ಕಾಮಾತ್ಮಾನಃ ಅನೇಕ ವಿಧದ ಕಾಮನೆಗಳನ್ನು ಬಯಸ್ತಾ ಇರ್ತಾರೆ. ಲೌಕಿಕರನ್ನು ನಾವು ನೋಡ್ತೇವಲ್ಲ, 1 ಆಸೆ 2 ಆಸೆ, 100 ಆಸೆಗಳನ್ನ ಮನಸ್ಸಲ್ಲಿ ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಕಡು ಸುಖವ ಕಾಂಬಾಸೆ, ಕಷ್ಟ ಬೇಡೆಂಬ ಆಸೆ. ದಾಸರು ತಮ್ಮ ಸಾಹಿತ್ಯದಲ್ಲಿ ಹೇಳ್ತಾರೆ, ಉಪ್ಪು ಮೆಲುವಾಗ ಸಪ್ಪೆ ಮೆಲುವಾಗ ಉಪ್ಪಿನ ಚಿಂತೆ, ಉಪ್ಪು ದೊರೆತರೆ ತುಪ್ಪದ ಚಿಂತೆ, ಉಪ್ಪರಿಗೆಯ ಚಿಂತೆ. ಈ ರೀತಿ ಈ ಆಸೆಗಳ ಮೇಲೆ ಆಸೆಗಳನ್ನು ಹೊಂದಿರ್ತಾರೆ. ಬೇಕು ಬೇಕದು ಬೇಕು, ಬೇಕಿದೆನಗಿನ್ನೊಂದು, ಬೇಕೆನುತ ಬೊಬ್ಬಿಡುತ್ತ ಲಿಹ ಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆನಿಪುದೆಂದಿಗೆಲು ಮಂಕುತಿಮ್ಮ. ಬೇಕುಗಳಲ್ಲಿ ಅವರ ಜೀವನ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲவும், ಮನ್ನಣೆಯ ದಾಹವಿ ಎಲ್ಲಕುಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಅನ್ನದಾತುರವನ್ನು ತೀರಿಸಿಕೊಂಡ ಮೇಲೆ ಚಿನ್ನದಾತುರವನ್ನ ತೀರಿಸಿಕೊಂಡ ಮೇಲೆ ಹೆಣ್ಣುಗೊಂಡ ಒಲವಿನ ಆತುರ, ಅದೆಲ್ಲವನ್ನು ಮೀರಿದ ಮೇಲೆ ಮನ್ನಣೆಯ ದಾಹ. ಈ ಆಸೆಗಳಿಗೆ ಕೊನೆ ಇರೋಲ್ಲ.
ಸ್ವರ್ಗಪರಾಹ, ಸ್ವರ್ಗವೇ ಜೀವನದ ಅತ್ಯಂತ ಗುರಿ ಅಂತ ಬಯಸುವವರು. ಭೋಗೈಶ್ವರ್ಯ ಗತಿಂ ಪ್ರತಿ, ಭೋಗ ಮತ್ತು ಐಶ್ವರ್ಯ ಪ್ರಾಪ್ತಿಗಾಗಿ ತಮ್ಮ ಜೀವನ ಪ್ರಯತ್ನ ನಡೀತಾ ಇರ್ತದೆ. ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲ, ಪುನರಪಿ ಜನನಂ ಪುನರಪಿ ಮರಣಂ ಉಂಟು ಮಾಡತಕ್ಕಂತಹ, ಹುಟ್ಟು ಸಾವಿನ ಚಕ್ರದೊಳಗೆ ನಮ್ಮನ್ನು ಸಿಲುಕಿಸ್ತಕ್ಕಂತಹ ಅನೇಕ ಕರ್ಮಗಳನ್ನ, ಕರ್ಮ ಪರಂಪರೆಯಲ್ಲಿ ತಮ್ಮನ್ನ ಹೊತ್ತುಕೊಳ್ತಾರೆ. ಇವರಿಗೆ ಪುರುಸೊತ್ತು ಇರುವುದಿಲ್ಲ. ಸತ್ಸಂಗ ನಡೆಯುವ ಜಾಗದಲ್ಲಿಯೇ ಇರ್ತಾರೆ, ಸತ್ಸಂಗ ಕೇಳುವ ಮನಸ್ಸಿರುವುದಿಲ್ಲ. ಪಕ್ಕದ ಮನೆಯಲ್ಲಿಯೇ ಏನು ಒಳ್ಳೆಯ ಸತ್ಸಂಗ, ಆಧ್ಯಾತ್ಮಿಕ ವಿಚಾರ ನಡೀತಾ ಇರ್ತದೆ, ಅಲ್ಲಿಗೆ ಹೋಗಲ್ಲ. ಎಷ್ಟೋ ಸಲ ಮನೆಯಲ್ಲಿಯೇ ನಡೆದರೂ ಕೂಡ ಅವ್ರಿಗೆ ಬರ್ಲಿಕ್ಕೆ ಮನಸ್ಸು ಬರಲ್ಲ. ಅಷ್ಟರ ಮಟ್ಟಿಗೆ ಪ್ರಾಪಂಚದಲ್ಲಿ ಅವರ ಮನಸ್ಸು ತುಂಬ ಹೋಗಿಬಿಟ್ಟಿರ್ತದೆ. ಇದು ಪಾಪದ ಅತ್ಯಂತಿಕ ಸ್ಥಿತಿ. ಪಾಪಿಯ ಸ್ವಭಾವ ಏನಪ್ಪಾ ಅಂದ್ರೆ ಲೌಕಿಕದಲ್ಲಿಯೇ ತನ್ನ ಬದುಕನ್ನ ಕಾಣತಕ್ಕಂಥ, ಪರಮಾರ್ಥದ ಕಡೆಗೆ ಎಳ್ಳಷ್ಟು ಆಸಕ್ತಿ ಇಲ್ಲದೆ ಇರತಕ್ಕಂಥವರ ಮನಸ್ಥಿತಿ. ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು. ಯಾಕೆ? ಆ ಅಪೇಕ್ಷೆಗಳು ಎಲ್ಲಿಯ ತನಕ ಕಾಮನೆಗಳಿರ್ತದೋ, ಬಯಕೆಗಳಿರ್ತದೋ, ಅಲ್ಲಿಯ ತನಕ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಆಗೋದಿಲ್ಲ ನಮಗೆ. ಕಾಮನೆಗಳು ಕಡಿಮೆ ಆಗದ ಹೊರತು, ಇಚ್ಛೆಗಳು ಕ್ಷೀಣವಾಗದ ಹೊರತು ಮನುಷ್ಯನಿಗೆ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಇಲ್ಲ. ಅವರು ಸ್ವರ್ಗವನ್ನೇ ಬಯಸ್ತಾ ಇರ್ಲಿ, ಪ್ರಶ್ನೆ ಇಲ್ಲ. ಸ್ವರ್ಗವೂ ಕೂಡ ಒಂದು ಆಸೆ, ಒಂದು ಬಯಕೆಯಾಗಿದೆ. ಅವರನ್ನು ನಿಂದಿಸ್ತಾ ಇದ್ದಾನೆ ಕೃಷ್ಣ. ಅವರು ಪುಷ್ಪಿತಾಂ ವಾಚಂ, ಹೂ ಬಿಟ್ಟಿರುವ ಮುತ್ತುಗದ ಮರಗದಂತಹ ಮಾತುಗಳನ್ನ ಆಡ್ತಾರೆ. ಈ ಮುತ್ತುಗದ ಮರ ಇದೆಯಲ್ಲ, ಚಂದದ ಹೂ ಬಿಡ್ತದೆ ಅಷ್ಟೇ, ಫಲ ಮಾತ್ರ ಯಾರಿಗೂ ಕಾಣಿಸಲ್ಲ. ಅಂದ್ರೆ ಇವ್ರ ಮಾತುಗಳು ಅಷ್ಟು ಚಂದ, ಫಲದಲ್ಲಿ ಏನೇನೂ ಇಲ್ಲ, ಯಾವ ಪ್ರಯೋಜನಕ್ಕೂ ಬರದಂತಹ ಮಾತುಗಳನ್ನ ಆಡ್ತಾರೆ. ಯಾರು ಇದನ್ನು ಕೇಳಿಸಿಕೊಡ್ತಾರೋ, ಯಾಮಿಮಾಂ ವಾಚಂ ಪ್ರವದಂತಿ, ಅಂತಹ ಮಾತುಗಳನ್ನು ಹೇಳ್ತಾರೋ ಅವರ ಮಾತುಗಳನ್ನು ಕೇಳಿಸಿಕೊಂಡವರಿಗೆ ಭೋಗೈಶ್ವರ್ಯದಲ್ಲಿ ಆಸಕ್ತಿ ಉಂಟಾಗ್ತದೆ. ಹೌದಪ್ಪ, ಲೌಕಿಕದ ಇಷ್ಟಾನಿಷ್ಟ ಏನು ಪ್ರಾಪ್ತಿ ಏನಿದೆ, ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಏನಿದೆ, ಅದೇ ಜೀವನದ ಪರಮ ಗುರಿ. ಹಣ ಮಾಡಬೇಕು, ಹೆಸರು ಗಳಿಸ್ಬೇಕು, ಅಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಜಾಗ ತೆಗೆದುಕೊಳ್ಬೇಕು, ಇನ್ನೊಂದಿಷ್ಟು ಹಣ ಸೇರಿಸಬೇಕು, ಈ ರೀತಿಯಾದಂತಹ ಪರಿಕಲ್ಪನೆಗಳನ್ನ ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಹಾಕೊಂಡು ಏನ್ ಜೀವನ ನಡೆಸ್ತಾ ಇರ್ತಾರೆ, ಅದೇ ಸರಿಯಾದ ಜೀವನ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಅವರ ಮಾತಿನಡೆಗೆ ಇವರ ಮನಸ್ಸು ಸೆಳೆಯಲ್ಪಟ್ಟಿರುತ್ತದೆ. ಅಂಥವರಿಗೆ ನಿಶ್ಚಯಾತ್ಮಿಕ ಬುದ್ಧಿ ಮನಸ್ಸಲ್ಲಿ ಹುಟ್ಟೋಲ್ಲ ಅಂತ ಬರೀತಾರೆ. ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ, ಲೌಕಿಕ ಬುದ್ಧಿ ಉಳ್ಳವರು, ವ್ಯಾವಹಾರಿಕ ಪ್ರಜ್ಞೆ ಉಳ್ಳವರು. ಆದ್ರಿಂದ ಅವರಿಂದ ದೂರ ಇರಬೇಕು. ಸತ್ಸಂಗಂ ಸರ್ವತಾ ದುಸ್ಸಂಗ ಸರ್ವತಾ ತ್ಯಾಜ್ಯ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿದ್ದಾರೆ. ದುಸ್ಸಂಗವನ್ನ ಸದಾ ಬಿಡಬೇಕು, ಸತ್ಸಂಗದೆಡೆಗೆ ಹೋಗಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವ. ಯಾರ ಆತ್ಮವಿಚಾರವನ್ನ, ಅಧ್ಯಾತ್ಮ ವಿಚಾರವನ್ನ, ಸಾಧನಾ ಮಾರ್ಗವನ್ನು ಬೋಧಿಸ್ತಾರೋ ಅವರ ಮಾತನ್ನು ಹೆಚ್ಚು ಕೇಳಿಸಿಕೊಳ್ಳಬೇಕು. ಅವಾಗ ನಮ್ಮ ಮನಸ್ಸು ಆ ಕಡೆಗೆ ಆಕರ್ಷಿತವಾಗ್ತದೆ. ಅವರ ಮನಸ್ಸಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಉಂಟಾಗುತ್ತದೆ. ಇಷ್ಟು ಹೇಳಿದ ಮೇಲೆ ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಭಗವಂತ ಆ ವ್ಯವಸಾಯಾತ್ಮಿಕ ಬುದ್ಧಿ ಅಥವಾ ಕರ್ಮಯೋಗದ ಬುದ್ಧಿ ಇರುವವರ ಚಿಂತನೆ ಹೇಗಿರುತ್ತೆ, ಜೀವನ ಹೇಗಿರುತ್ತೆ ಎಂಬುದನ್ನ ತುಂಬಾ ಸುಂದರವಾಗಿ ಹೇಳ್ತಾನೆ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯ ವೇದಾಹ, ವೇದಗಳು ತ್ರಿಗುಣಾತ್ಮಿಕವಾದಂತಹ ವಿಷಯ ವಸ್ತುಗಳ ಬಗ್ಗೆ ಹೇಳುತ್ತೆ. ಆದ್ದರಿಂದ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಹೇ ಅರ್ಜುನ ನಿಸ್ತ್ರೈಗುಣ್ಯನಾಗು, ತ್ರಿಗುಣಗಳ ವಿಷಯವನ್ನು ಮೀರ್ ನಿಲ್ಲು, 3 ಗುಣಗಳನ್ನು ಮೀರ್ ನಿಲ್ಲು ಅಂತ ಹೇಳ್ತಿದ್ದಾನೆ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್, ಈ 5 ಲಕ್ಷಣಗಳನ್ನು ಹೇಳ್ತಾನೆ. ಒಬ್ಬ ಕರ್ಮಯೋಗಿಯಾದವನು ಬೆಳೆಸಿಕೊಳ್ಳಬೇಕಾದ 5 ಗುಣಗಳು. ಮೊದಲನೇದು ತ್ರಿಗುಣಗಳನ್ನ ಮೀರಿ ನಿಲ್ಲೋದು, ನಿಸ್ತ್ರೈಗುಣ್ಯೋ ಭವ, ಮೊದಲನೇ ಲಕ್ಷಣ. ಎರಡನೇದು ನಿರ್ದ್ವಂದ್ವೋ ಭವ, ಭವ ಅನ್ನೋ ಶಬ್ದ ಪ್ರತಿಯೊಂದು ಶಬ್ದದ ಮುಂದೆ ಸೇರಿಸ್ಕೊಳ್ಬೇಕು. ನಿಸ್ತ್ರೈಗುಣ್ಯನಾಗು, ನಿರ್ದ್ವಂದ್ವನಾಗು, ನಿತ್ಯ ಸತ್ವಸ್ಥನಾಗು,
ಯೋಗಕ್ಷೇಮವನ್ನು ಬಿಟ್ಟವನಾಗು ಅಂದ್ರೆ ನಿರ್ಯೋಗಕ್ಷೇಮ, ಆತ್ಮವಂತನಾಗು. ಈ 5 ಲಕ್ಷಣಗಳನ್ನ, 5 ಗುಣಗಳನ್ನ ಬೆಳೆಸಿಕೊಳ್ಳಿಕ್ಕೆ ಹೇಳ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಉಳ್ಳವರಲ್ಲಿ 5 ಗುಣಗಳಿರುತ್ತೆ. ಆದ್ರೆ ವೇದಗಳು ತ್ರಿಗುಣಾತ್ಮಿಕವಾದ ಪ್ರಪಂಚದ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ದಾನೆ. ಇಲ್ಲಿ ವೇದ ನಿಂದನೆಯನ್ನು ಮಾಡ್ತಾ ಇಲ್ಲ. ವೇದದಲ್ಲಿ ಬರುವ ಪೂರ್ವ ಮೀಮಾಂಸೆ ಅಥವಾ ಪೂರ್ವ ಭಾಗವಾದ ಕರ್ಮಕಾಂಡದಲ್ಲಿ ಬರುವ, ಕರ್ಮಕಾಂಡದಲ್ಲಿಯೂ ಕೂಡ ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಅದು ಚಿತ್ತಶುದ್ಧಿ ಕಾರಣ ಆಗುತ್ತೆ. ಆದರೆ ಫಲಾಪೇಕ್ಷೆ ಇಟ್ಟು ಕರ್ಮವನ್ನ ಮಾಡತಕ್ಕಂತಹ ಭಾಗ ಏನಿದೆ ಅದರ ಬಗ್ಗೆ ಭಗವಂತ ಹೇಳ್ತಿದ್ದಾನೆ, ತ್ರಿಗುಣಾತ್ಮಿಕವಾದ ಭಾಗ ಅದು ಅಂತ. ತ್ರಿಗುಣಾತ್ಮಿಕ ಅಂದ್ರೇನು? ಸತ್ವಗುಣ, ರಜೋಗುಣ, ತಮೋಗುಣಗಳ ವಿಷಯವನ್ನ ಪ್ರಸ್ತಾಪಿಸುತ್ತೆ ಅಂತ. ಸತ್ವಗುಣದ ವಿಷಯ ಅಂದ್ರೆ ಏನು? ಭಜನೆ, ಪೂಜೆ, ಧ್ಯಾನಗಳಿಂದ ಉಂಟಾಗುವ ಸುಖ ಶಾಂತಿಗೆ ಸತ್ವಗುಣ. ರಜೋಗುಣದ ವಿಷಯ ಅಂದ್ರೇನು? ಕಾಮ, ಕ್ರೋಧ, ಲೋಭ, ಮೋಹ ಇವುಗಳಿಂದ ಉಂಟಾಗತಕ್ಕಂತಹ ಸುಖ ಏನಿದೆ ಅದು ರಜೋಗುಣದ ವಿಷಯ. ತಮೋಗುಣದ ವಿಷಯ ಅಂದ್ರೇನು? ನಿದ್ರಾ, ಆಲಸ್ಯ, ಪ್ರಮಾದಾದಿಗಳಿಂದ ಉಂಟಾಗುವ ಸುಖ ಅನ್ನೋದು ಪ್ರಮೋಗುಣದ ವಿಷಯ. ಈ 3 ವಿಷಯಗಳು ಇರೋದು. ಸೃಷ್ಟಿ ಅಂದ್ರೆ ಇದು 3 ನೆನಪಿರ್ಲಿ. ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತೇವಲ್ಲ, ಒಳ್ಳೇದು ಅಂದ್ರೆ ಸತ್ವದ್ದು, ಕೆಟ್ಟದ್ದು ಅಂದ್ರೆ ತಮೋಗುಣದ್ದು, ಮಿಶ್ರ ಅಂದ್ರೆ ರಜೋಗುಣ ಅಷ್ಟೇ. ಒಳ್ಳೇದು ಕೆಟ್ಟದ್ದು ಮಿಶ್ರ, ಇದು 3 ತಾನೇ ಸೃಷ್ಟಿ. ಒಂದು ವಸ್ತು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಮಿಶ್ರವಾಗಿದೆ. ಈ 3 ರೀತಿಯ ಏನು ವಿಷಯ ವಸ್ತುಗಳಿದೆಯೋ ಅದ್ರ ಬಗ್ಗೆ ವೇದದ ಪೂರ್ವ ಭಾಗ ಹೇಳುತ್ತೆ ಅಂತ ಹೇಳುವುದನ್ನ ತ್ರೈಗುಣ್ಯ ವಿಷಯ ವೇದಾಹ ಅಂತ ಹೇಳಿದ್ದಾರೆ. 3 ಗುಣಗಳ ಈ ವಿಷಯ ವಸ್ತುಗಳ ಬಗ್ಗೆ ಪ್ರಸ್ತಾಪಿಸಲ್ಪಟ್ಟಿದೆ ಕರ್ಮಕಾಂಡದಲ್ಲಿ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟಕ್ಕಿಂತ ಉಪೋಷಿತವೆಲೆ ಸಲ್ತೆ, ತೃಷೆ ಕನಲೆ ಬಿಸಿ ಬಾಣಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ಡಿ.ವಿ.ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು ಅಂತ. ವಿಷಯ ಸನ್ನಿಧಿ ಅಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸಗಂಧ ಈ ವಿಷಯ ವಸ್ತುಗಳ ಜೊತೆಗೆ ಅನುಭವಿಸುವುದಕ್ಕಿಂತ ಸ್ಮಶಾನಕ್ಕೆ ಹೋಗೋದು ಒಳ್ಳೆಯದು ಅಂತ, ಸಾಯೋದು ಒಳ್ಳೆಯದು. ಯಾಕಂದ್ರೆ ವಿಷಯ ಅದಕ್ಕೆ ಕೊಡುವಂತ ದೃಷ್ಟಾಂತ ಏನು? ವಿಷದೂಟಕ್ಕಿಂತ ಉಪೋಷಿತವೇ ಲೇಸಂತೆ. ವಿಷ ತಿನ್ನೋದಕ್ಕಿಂತ ಉಪವಾಸ ಇರೋದೇ ಒಳ್ಳೇದಲ್ವೇ? ಈ ವಿಷಯವನ್ನು ಅನುಭವಿಸುವುದು ಒಂದೇ, ವಿಷ ತಿನ್ನೋದು ಒಂದೇ ಅಂತ. ಅಂದ್ರೆ ತುಂಬಾ ತೀವ್ರವಾದ ಭಾಷೆಯಲ್ಲಿ ಹೇಳಿದ್ದಾನೆ. ವಿಷಯದಲ್ಲಿಯೇ ರತನಾಗಿರ್ತಕ್ಕಂಥನು, ವಿಷಯ ಸುಖದಲ್ಲೇ ಮುಳುಗಿರುವವನು, ಅವನ್ ಬದುಕೇ ಇಲ್ಲ ಅಂತ ಅರ್ಥ ಅಂತ ಆ ದೃಷ್ಟಿಯಿಂದ. ತೃಷೆ ಕನಲೆ ಬಿಸಿ ಬಾಣಲಿಗೆ ಬಿದ್ದ ಹುಳು. ಒಬ್ಬನಿಗೆ ಆಸೆಯೇ ಇಲ್ಲ ಅಂದ್ರೆ ಸುಖ ಪುರುಷ. ಆಸೆ ಹುಟ್ಟಿತು ಅಂದ್ರೆ ನೆಮ್ಮದಿ ಹೊರಟೋಯ್ತು. ತೃಷೆ ಅಂದ್ರೆ ಆಸೆ, ಕನಲೆ ಅಂದ್ರೆ ಅದು ಕದಡಿದ್ರೆ ಬಿಸಿ ಬಾಣಲಿಗೆ ಬಿದ್ದ ಹುಳು. ಒಂದು ಹುಳ ಬಿಸಿ ಬಾಣಲಿಗೆ ಬಿದ್ರೆ ವಿಲಿ 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 ಒದ್ದಾಡ್ತಲ್ಲ, ಹಾಗೆ ಆಸೆ ಹುಟ್ಟಿತು ಅಂದ್ರೆ ವಿಲಿ 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 ಒದ್ದಾಡ್ತಾನೆ ಅವನು. ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ಪಿಶಾಚಿಯ ಕೈಗೆ ಒಂದು ಶಿಶು ಇದ್ರೆ ಆ ಶಿಶುವಿನ ಅವಸ್ಥೆ ಹೇಗಿರ್ತದೆ? ಹಾಗೆ ಆಗತ್ತೆ ನಮ್ಮ ಮನಸ್ಸು ವಿಷಯ ಸುಖಗಳ ಬಗ್ಗೆ ಅಪೇಕ್ಷೆ ಹುಟ್ಟಿದ್ರೆ ಅಂತ. ಆದ್ರಿಂದ ಈ ವಿಷಯ ಸುಖಗಳ ಬಗ್ಗೆ ಪ್ರಸ್ತಾಪಿಸ್ತಕ್ಕಂತಹ ವೇದ ಭಾಗಗಳನ್ನ ನೀನು ಬಿಟ್ಟುಬಿಡು. ತ್ರೈಗುಣ್ಯ ವಿಷಯ ವೇದ, ಅಂತಹ ಭಾಗಗಳ ಬಗ್ಗೆ ಅದು ಆರಂಭದ ಹಂತದಲ್ಲಿ ಬೇಕಾಗತ್ತೆ ಹೊರತು ಪಕ್ವನಾಗ್ತಾ ಬೆಳೀತಾ ಹೋದ ಹಾಗೆ ಅವುಗಳಿಂದ ದೂರ ಇರಬೇಕು. ನಿಸ್ತ್ರೈಗುಣ್ಯನಾಗಬೇಕು ಅಂದ್ರೆ ಆ ಪ್ರಾಪಂಚಿಕ ವಿಷಯ ವಸ್ತುಗಳನ್ನ ಬಯಸ್ಕೂಡ್ದು. ಮತ್ತೆ ನಿರ್ದ್ವಂದ್ವನಾಗು. ದ್ವಂದ್ವ ಅಂದ್ರೇನು? ಪ್ರಪಂಚದಲ್ಲಿ ಬದುಕುವಾಗ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ ಇದು ಬರ್ತಾನೇ ಇರ್ತದೆ. ಸರಿಯಾಗಲಿಲ್ಲವದು ಸರಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಕೊರೆಯಾದೊಡೇನೊಂದು ನೆರೆದೊಡೆ ನಿನ್ನೊಂದು, ಒರಟು ಕೆಲಸವ ಬದುಕು ಮಂಕುತಿಮ್ಮ. ಬದುಕು ಅಂದ್ರೆ ಒರಟು ಕೆಲಸ ಅಂತ ಹೇಳ್ತಾರೆ ಡಿ.ವಿ.ಜಿ. ಆದ್ರಿಂದ
ಈ ಲೌಕಿಕ ವಿಷಯಗಳಲ್ಲಿ ದ್ವಂದ್ವ ಅನ್ನುವಂಥದ್ದು ಇರತಕ್ಕಂಥದ್ದು. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನು ನೀನರಸು ಮನ ಕೆರಳಿದಂದು ಸಂತವಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವ ಅಂತಮಂ ತಿದ್ದು ತಿರುಮಂಕುತಿಮ್ಮ. ಒಮ್ಮೆ ಹಾಗಾಗ್ತದೆ, ಒಮ್ಮೆ ಹೀಗಾಗ್ತದೆ. ಬದುಕಂದ್ರೆ ಅದು ಇರುವುದೇ, ಯಾರ ಜೀವನದಲ್ಲೂ ಬಿಟ್ಟಿದ್ದಲ್ಲ. ಎಲ್ಲರಿಗೂ ಉಪದೇಶ ಕೊಡತಕ್ಕಂತಹ ಜೋಯಿಸರ ಜೀವನದಲ್ಲೂ ಬಿಟ್ಟಿದ್ದಲ್ಲ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದರ ಗತಿ ಸೃಷ್ಟಿ ವಿಧಿಂ ಸಹಿಸದಲ್ಲದೆ ಆವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಗ್ರಹಗತಿಗಳಲ್ಲಿ ಜಾತಕದಲ್ಲಿ ಬರೀತಿರ್ತಾರೆ, ಈ ದೋಷ ಇದೆ, ಈ ಲಾಭ ಇದೆ, ಈ ನಷ್ಟ ಇದೆ ಅಲ್ವಾ. ಅದನ್ನ ತಿದ್ಲಿಕ್ಕಾಗ್ತದ? ಇಲ್ಲ. ಬರೋದೇ ಎಲ್ಲರ ಜೀವನದಲ್ಲಿ. ಅದರ ಪ್ರಭಾವ ಕಡಿಮೆ ಮಾಡ್ಕೊಳ್ಬಹುದು ಜಪ ತಪಾದಿಗಳಿಂದ ಹೊರತು ಅದನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಲೀಲಾವತಿ ಅಂತ ಹೇಳಿ ದೊಡ್ಡ ಗಣಿತಜ್ಞೆ, ಗಣಿತಶಾಸ್ತ್ರಜ್ಞೆ. ಅವಳ ತಂದೆ ಭಾಸ್ಕರಾಚಾರ್ಯ, ದೊಡ್ಡ ಜ್ಯೋತಿಷಿಗಳು. ಮಗಳ ಜಾತಕದಲ್ಲಿ ವಿಧವಾ ಯೋಗ ಇದೆ ಅಂತ ತಿಳಿದು ಅದನ್ನು ತಪ್ಪಿಸಬೇಕು ಅಂತ ವಿಶೇಷ ಮುಹೂರ್ತವನ್ನ ಅವರು ಒಂದು ಇಟ್ಟುಕೊಂಡಿದ್ರಂತೆ. ಆ ವಿಶೇಷವಾದ ಮುಹೂರ್ತದಲ್ಲಿ ಅವಳ ಮದುವೆ ಮಾಡಿದ್ರೆ ಅವಳಿಗೆ ಮಾಂಗಲ್ಯ ಭಾಗ್ಯ ಶಾಶ್ವತ, ವಿಧವಾ ಯೋಗ ತಪ್ಪುತ್ತದೆ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗಡಿಯಾರ ಇರ್ತಿತ್ತಲ್ಲ, ನಮ್ಮ ಹಾಗೆ ಇವನ್ನು ಕ್ಲಾಕ್ ಇರಲ್ಲ. ಏನು ನೀರನ್ನ ಹನಿ ಹನಿಯಾಗಿ ಬೀಳ್ತಾ ಅದನ್ನ ಮಾರ್ಕ್ ಮಾಡ್ತಕ್ಕಂಥ ಒಂದು ಏನೋ ಒಂದು ವ್ಯವಸ್ಥೆ, ಘಟಿ ಅಂತ ಏನೋ ಕರೀತಾರೆ. ಆ ರೀತಿಯ ಘಟಿಯಲ್ಲಿ ನೀರಿನ ಒಂದು ಹನಿ ಹನಿಯಾಗಿ ಬೀಳ್ತಾ ಇತ್ತು. ಇವಳು ಸಣ್ಣವಳು ಲೀಲಾವತಿ. ಮದುವೆ ಮುಹೂರ್ತ ಬಂತ ಅಂತ ಬಗ್ಗಿ ಬಗ್ಗಿ ಆ ಘಟಿಯನ್ನು ನೋಡುವವಳು. ಆವಾಗ ಅವಳ ಮೂಗಿನಲ್ಲಿರ್ತಕ್ಕಂತಹ ಮೂಗುತಿಯ ಮುತ್ತು ಒಂದು ಕೆಳಗೆ ಬಿದ್ದು ಆ ಘಟಿಯಲ್ಲಿ ನೀರು ಬೀಳುವ ಪ್ರಮಾಣ ವ್ಯತ್ಯಾಸ ಆಯ್ತು, ಮುಹೂರ್ತದಲ್ಲಿ ವ್ಯತ್ಯಾಸ ಆಯ್ತು. ಭಾಸ್ಕರಾಚಾರ್ಯ ಗೊತ್ತಾಗ್ಲಿಲ್ಲ. ಆ ಘಟಿ ಅಳತೆಯ ಪ್ರಕಾರ ಮುಹೂರ್ತ ಸರಿ ಇದೆ ಅಂತ ಮದುವೆ ಮಾಡ್ಬಿಟ್ರು. ಮಗಳಿಗೆ ವಿಧವಾ ಯೋಗ ಬಂತು, ಮಗಳು ಗಂಡ ಸತ್ತು ಹೋದ. ಹೀಗೊಂದು ಕಥೆ ಹೇಳ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಈ ದ್ವಂದ್ವವನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ತಿತಿಕ್ಷೆ ಅನ್ನು ನಾವು ಅಭ್ಯಾಸ ಮಾಡಬೇಕು. ಸಹನೆ, ತಾಳ್ಮೆ. ಅದಕ್ಕೆ ಸಹನೆ ವಜ್ರದ ಕವಚ ಅಂತ DVG ಹೇಳಿದ್ದಾರೆ. ಸಹನೆ ಎನ್ನುವ ವಜ್ರದ ಕವಚ ನಾವು ಹಾಕೊಳ್ಬೇಕು ಅಂತ. ಸಹಿಸುವಂತಹ ಒಂದು ಗುಣವನ್ನು ಬೆಳೆಸ್ಕೊಳ್ಬೇಕು. ಅದನ್ನ ನಿರ್ದ್ವಂದ್ವನಾಗು ಎಂಬುದಾಗಿ. ಕರ್ಮಯೋಗಿಯಾದವನು ಈ ನಿರ್ದ್ವಂದ್ವತೆಯನ್ನು ಅಭ್ಯಾಸ ಮಾಡಬೇಕು. ಸುಖ ದುಃಖ ಬಂದಾಗ ಚಿಂತಾ ವಿಲಾಪಗಳಿಲ್ಲದೆ ಅದನ್ನು ಅನುಭವಿಸಿಕೊಂಡು ನಗುತ್ತಾ ಮುನ್ನಡೆಯುವುದನ್ನು ಅಭ್ಯಾಸ ಮಾಡಬೇಕು. ಆದ್ರೆ ಲೌಕಿಕರಿಗೆ ಹಾಗಾಗಲ್ಲ. ಸುಖ ಬಂತು ಅಂದ್ರೆ ಹೋ ಅಂತ ಖುಷಿ ಪಡ್ತಾರೆ, ದುಃಖ ಬಂತು ಅಂದ್ರೆ ಅಳ್ತಾ ಕೂತ್ಕೊಳ್ತಾರೆ. ಅದೇ ಪರಮ ಲೌಕಿಕರ ಲಕ್ಷಣ. ಅದರ ಸಾಧಕರು, ಯೋಗಿಗಳು, ಕರ್ಮಯೋಗಿಗಳು ಯಾರಿದ್ದಾರೆ, ಸುಖ ದುಃಖ ಎನ್ನುವ ದ್ವಂದ್ವವನ್ನು ಸಮತ್ವ ಬುದ್ಧಿಯಿಂದ ಸ್ವೀಕರಿಸಬೇಕು. ಬಾಹ್ಯ ವಿಷಯ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಹೊಂದಬಾರದು. ಇನ್ನು ಮೂರನೇ ಸಂಗತಿ ಹೇಳ್ತಾನೆ, ನಿತ್ಯ ಸತ್ವಸ್ಥನಾಗಬೇಕು. ಮನಸ್ಸು ಯಾವಾಗ್ಲೂ ಸತ್ವಗುಣದಲ್ಲಿರ್ಲಿಕ್ಕೆ ಪ್ರಯತ್ನಿಸ್ಬೇಕು. ಸತ್ವಗುಣ ಅಂದ್ರೆ ಏನು? ಶಾಂತಿ, ಸದ್ಗುಣಗಳು, ಏಕಾಗ್ರತೆ, ಈಶ್ವರನಲ್ಲಿ ಭಕ್ತಿ, ಇದೆಲ್ಲದು ಸತ್ವಗುಣದ ಲಕ್ಷಣಗಳು. ನಮ್ಮ ಮನಸ್ಸು ಯಾವಾಗ್ಲೂ ಸತ್ವಗುಣದ ಲಕ್ಷಣದಲ್ಲಿ ಇರುವ ಹಾಗೆ ನೋಡ್ಕೊಳ್ಬೇಕು. ಅಂದ್ರೆ ಸಹಜವಾಗಿ ರಜೋಗುಣ ತಮೋಗುಣದಲ್ಲಿ ಇರೋದದ್ರ ಸ್ವಭಾವ. ಪದೇ ಪದೇ ಮೇಲೆತ್ತಾ ಇರ್ಬೇಕು, ಮನಸ್ಸನ್ನ ಮೇಲೆತ್ತಾ ಇರ್ಬೇಕು. ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನುದ್ಧಾರ. ಗುಡಿಯೋ ಪೂಜೆಯೋ ಸೊಗಸು ನೋಟವೋ ಹಾಡೋ, ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀವೊಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಆ ಮನಸ್ಸನ್ನ ಮೇಲೆತ್ತಾ ಇರಬೇಕು, ಸತ್ವಗುಣಕ್ಕೆ ತರ್ತಾ ಇರಬೇಕು. ಸಮಾಧಾನ, ಶುದ್ಧಿಯನ್ನು ಅಭ್ಯಾಸ ಮಾಡ್ತಾ ಇರಬೇಕು. ರಜೋಗುಣಕ್ಕೆ ಹೋಯ್ತು ಅಂತ ಗೊತ್ತಾದ ತಕ್ಷಣ ನಾಮಸ್ಮರಣೆಯನ್ನೋ ಅಥವಾ ಭಗವತ್ ಶರಣಾಗತಿಯನ್ನೋ ಸತ್ಸಂಗವನ್ನು ಪ್ರಾಣಾಯಾಮವನ್ನು ಯಾವುದೋ ಮುಖಾಂತರ ಸತ್ವಕ್ಕೆ ತರ್ತಾ ನಿತ್ಯ ಸತ್ವಸ್ಥನಾಗಬೇಕು. ಯಾವಾಗಲೂ ಸತ್ವ ಪ್ರಧಾನವುಳ್ಳ ವ್ಯಕ್ತಿ ಆಗ್ಬೇಕು. ಅವಾಗ ರಜೋಗುಣಕ್ಕೆ ಹೋಗ್ತಿದ್ರು ತೊಂದರೆ ಇಲ್ಲ. ಯಾವಾಗಲೂ ರಜೋಗುಣದಲ್ಲಿದ್ದು ಅವಾಗ ಸತ್ವಗುಣಕ್ಕೆ ಬರ್ತಾವೆ ಅಲ್ಲ ಲೌಕಿಕರು, ಹಾಗಾಗ್ಬಿಡ್ತು. DVG ಒಂದು ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಲೌಕಿಕರು ಹೇಗಿರ್ತಾರೆ ಅಂದ್ರೆ ಮನೆಯಲ್ಲೇ ಇದ್ದುಕೊಂಡು ಆವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ.
ಸಾಧಕರು ಏನ್ ಮಾಡ್ತಾರೆ, ದೇವಸ್ಥಾನದಲ್ಲೇ ಇದ್ದುಕೊಂಡು ಆವಾಗ ಮನೆಗೆ ಹೋಗ್ತಿರ್ತಾರೆ ಅಂತ. ಅಂದ್ರೆ ಯಾವಾಗ್ಲೂ ಸತ್ವಗುಣದಲ್ಲಿದ್ದು ಅವಾಗ ರಜೋಗುಣಕ್ಕೆ ಹೋಗ್ತಿದ್ರೆ ತೊಂದರೆ ಇಲ್ಲ. ರಜೋಗುಣದಲ್ಲೇ ಇದ್ದು ಸತ್ವಗುಣವನ್ನು ನೋಡದೇ ಇದ್ರೆ ಅದು ಅಪರಾಧ. ಕರ್ಮಯೋಗಿ ಆದವನು ಮನಸ್ಸನ್ನು ಸತ್ವದಲ್ಲಿ ಇಡಬೇಕು. ಕೊನೆಯದಾಗಿ ಮತ್ತೊಂದು ಮುಂದಿನ ಗುಣ ಏನ್ ಹೇಳ್ತಾನೆ, ನಿರ್ಯೋಗಕ್ಷೇಮ. ಯೋಗಕ್ಷೇಮದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಅಂತ. ಯೋಗಕ್ಷೇಮ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ. ನನ್ನ ಹತ್ರ ಇಲ್ಲದ್ದನ್ನ ಪಡೆಯೋದಕ್ಕೆ ಹೆಸರು ಯೋಗ, ಇರುವುದನ್ನ ರಕ್ಷಿಸಿಕೊಳ್ಳುವುದಕ್ಕೆ ಹೆಸರು ಕ್ಷೇಮ ಅಂತ. ಮನುಷ್ಯನ ಜೀವನ ಇಷ್ಟೇ ತಾನೆ, ಯೋಗ ಕ್ಷೇಮ. ಇಲ್ಲದನ್ನ ಪಡೆಯೋದು, ಇದ್ದದ್ದನ್ನ ರಕ್ಷಿಸಿಕೊಳ್ಳುವುದಕ್ಕೆ ಹೋರಾಟ ಇಲ್ಲ ಅಷ್ಟೇ. ಅದಕ್ಕೆ ಅರ್ಥಕಾಮ ಅಂತಲೂ ಕರೀತಾರೆ. ಅರ್ಥಕಾಮ ಪರರಾಗಿರ್ತಾರೆ. ಅರ್ಥ ಅಂದ್ರೆ ರಕ್ಷಣೆ ಮಾಡತಕ್ಕಂಥದ್ದು, ಹಣ ಮುಂತಾದ ವಸ್ತುಗಳು. ಕಾಮ ಅಂದ್ರೆ ಬಯಕೆ. ಅದನ್ನ ಇನ್ನೊಂದು ಶಬ್ದದಲ್ಲಿ ಯೋಗಕ್ಷೇಮ ಅಂತಲೂ ಕರೀಬಹುದು. ಆ ಯೋಗಕ್ಷೇಮವೇ ಜೀವನವಾಗುತ್ತೆ. ಪಡೆಯುವಂಥದ್ದು, ಪಡೆದದ್ದನ್ನ ಕಾಪಾಡ್ತಕ್ಕಂಥದ್ದು. ಕೆಲವರಿಗೆಲ್ಲ ಬ್ಲ್ಯಾಕ್ ಕ್ಯಾಟ್, ವೈಟ್ ಕ್ಯಾಟ್ ಕಮಾಂಡೋಸ್, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್. ಯಾರ ಮನೆಯ ಗೋಡೆಗಳು, ಹೊರಗೋಡೆಗಳು ಎತ್ತರ ಆಗಿದೆಯೋ ಅವರು ಹೆಚ್ಚು ಅಸುರಕ್ಷಿತರು ಎಂದು ತಿಳ್ಕೊಳ್ಬೇಕು. ಯಾಕೆ? ತನ್ನ ಸುರಕ್ಷಿತತೆಗಾಗಿ ದೊಡ್ಡ ದೊಡ್ಡ ಅಲ್ಸೇಸಿಯನ್ ನಾಯಿಗಳನ್ನ, ಬಾಗಿಲು ಕಾಯುವವರನ್ನ, ಗೋಡೆಗಳನ್ನ ಎತ್ತರಿಸ್ತಾರಲ್ಲ, ಅವರಿಗೆ ಅಭದ್ರತೆಯ ಭಾವನೆ ಇದೆ ಅಂತ. ಯಾರು ಅತ್ಯಂತ ಶಾಂತರಾಗಿದ್ದಾರೋ ಅವರ ರಕ್ಷಣೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳ, ಭಗವಂತನ ಮೇಲೆ ವಿಶ್ವಾಸವನ್ನು ಹಾಕಿರ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವಾಗಿ ನನ್ನನ್ನು ಭಜಿಸುವವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ. ಯಾರಿಗೆ ದೇವರ ಮೇಲೆ ವಿಶ್ವಾಸ ಇಲ್ಲವೋ ಅವರು ತಮ್ಮ ಯೋಗಕ್ಷೇಮದ ಬಗ್ಗೆ ಲಕ್ಷ್ಯ ಕೊಡ್ತಾ ಇರ್ತಾರೆ. ಯಾವಾಗಲೂ ಮನಸ್ಸು ಬಹಿರ್ಮುಖ ಚಿತ್ತರಾಗಿರ್ತಾರೆ. ನಿಶ್ಚಿಂತತೆ ಅವರ ಜೀವನದಲ್ಲಿ ಇರೋಲ್ಲ. ನಾವು ಹಾಗಾಗ್ಕೂಡ್ದು. ಸೃಷ್ಟಿಕರ್ತನಾದ ಪರಮಾತ್ಮ ಇಡೀ ಸೃಷ್ಟಿಯನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ದಾಸರು ಒಂದು ಹಾಡಿನಲ್ಲಿ ಹೇಳ್ತಾರಲ್ಲ, ಚಿಂತೆಯೇತಕೋ ಬಯಲ ಭ್ರಾಂತಿಯೇತಕೋ, ಏಳುವೊಂದು ಜಾವದಲ್ಲಿ ವೇಳೆಯರಿತು ಕೂಗುವಂಥ ಕೋಳಿ ತನ್ನ ಮರಿಗೆ ಮೊಲೆಯ ಹಾಲು ಕೊಟ್ಟು ಉಣಿಪುವುದೇ. ದಾಸರು ಹೇಳ್ತಾರೆ, ಕೋಳಿಗೆ ತಾಯಿ ಹೆಣ್ಣು ಕೋಳಿಗೆ ಮೊಲೆ ಇರೋಲ್ಲ. ಹಾಗಾದ್ರೆ ಆಹಾರ ಕೊಡೋದು ಹೇಗೆ ಅದು ಮರಿಗೆ? ಮೊಟ್ಟೆಯೊಳಗೆ ಭಗವಂತ ಆಹಾರ ಇಟ್ಟಿದ್ದಾನೆ ಅಂತ. ಅದು ಇಟ್ಟವರು ಯಾರು? ದೇವರು. ಗಟ್ಟಿ ಮಣ್ಣ ಶಿಶುವ ಮಾಡಿ ಹೊಟ್ಟೆಯೊಳಗೆ ಇರಿಸಲಿಲ್ಲ, ಕೊಟ್ಟ ದೈವ ಕೊಂಡು ಹೋದರೆ ಹುಟ್ಟಿಕೊಂಡು ಅಳುವೆ ಏಕೋ. ನಾವು ಗಟ್ಟಿ ಮಣ್ಣನ್ನ ಹೊರಗಡೆಗೆ ಒಂದು ಶಿಶು ಮಾಡಿ ತಾಯಿ ಗರ್ಭದೊಳಗಿಟ್ಟು ಅದಕ್ಕೆ ಪ್ರಾಣ ಕೊಟ್ಟಿದ್ದೇವೆ ನಾವು? ಇಲ್ಲ. ಆ ಗರ್ಭದೊಳಗೆ ಶಿಶುವನ್ನ ಸೃಷ್ಟಿ ಮಾಡಿ ಅಲ್ಲಿಯೇ ಪ್ರಾಣವನ್ನ ಕೊಟ್ಟು ಉಸಿರಾಟ ಆಹಾರವನ್ನಿಟ್ಟು ರಕ್ಷಿಸಿ ಪೋಷಿಸಿ ಬೆಳೆಸಿದಂತಹ ಪರಮಾತ್ಮನು ಯಾವುದೋ ಒಂದು ಕಾಲಕ್ಕೆ ವ್ಯಕ್ತಿಯ ಪ್ರಾಣವನ್ನ ಕರ್ಕೊಂಡು ಹೋಗ್ಬಿಟ್ರೆ ನೀನ್ ಯಾಕೆ ಅಳ್ತೀಯಪ್ಪ? ಕೊಟ್ಟವನು ಕರ್ಕೊಂಡು ಹೋದ, ನೀನ್ ಕೊಟ್ಟಿದ್ಯ ಪ್ರಾಣನ ಅದಕ್ಕೆ ಅಂತ ಕೇಳ್ತಾರೆ. ಸಡಗರದಲ್ಲಿ, ಮೂರನೇ ತರ್ಕ ಅವ್ರು ಕೊಡೋದು, ಸಡಗರದಲ್ಲಿ ನಾರಿಯರು ಹಡೆಯುವಾಗ ಸೂಲಗಿತ್ತಿ. ಅಡವಿಯೊಳು ಹಡೆಯುವ ಮೃಗವ ಹಿಡಿದು ರಕ್ಷಿಸುವರು ಯಾರು? ಇಲ್ಲಿ ಒಂದು ತಾಯಿಯಾದವರು ಗರ್ಭಿಣಿ ಸ್ತ್ರೀ ಹಡಿಯಬೇಕು ಅಂದ್ರೆ ಆಸ್ಪತ್ರೆಗಳಿದೆ, ನರ್ಸ್ಗಳಿದ್ದಾರೆ. ಆದ್ರೆ ಎಷ್ಟು ಬಾಣಂತಿ ಕೆಲಸ ಕಾಡಿನಲ್ಲಿ ಇರತಕ್ಕಂಥ ಪ್ರಾಣಿಗಳು, ಸಮುದ್ರದಲ್ಲಿ ಇರತಕ್ಕಂತಹ ಖೇಚರ, ಮೃಗಚರ ಹೇಳ್ತಾರಲ್ಲ, ಭೂಚರ, ಜಲಚರ. ಖೇಚರ ಅಂದ್ರೆ ಆಕಾಶದಲ್ಲಿ ಹಕ್ಕಿ ಪಕ್ಷಿಗಳು, ಭೂಚರ ಅಂದ್ರೆ ವನ್ಯಮೃಗಗಳು, ಜಲಚರ ಅಂದ್ರೆ ಮೀನಾದಿಗಳು. ಇವುಗಳು ಮಕ್ಕಳನ್ನು ಹೆರುವುದಿಲ್ವೇ? ಇವರಿಗೆ ರೋಗ ಬರುವುದಿಲ್ವೇ? ಇವರು ಬದುಕು ನಡೆಯುವುದಿಲ್ವೇ? 84 ಲಕ್ಷ ಜೀವರಾಶಿಗಳಲ್ಲಿ ಒಬ್ಬ ಮಾತ್ರ ಸ್ಪೀಸಿಸ್ ಮನುಷ್ಯ, ಮತ್ತು ಉಳಿದವೆಲ್ಲ ಭಗವಂತನಿಂದ ರಕ್ಷಿಸಲ್ಪಟ್ಟ ಜೀವರಾಶಿಗಳು. ನೆನಪಿರ್ಲಿ. ಕಲ್ಲಿನಲ್ಲಿ ಕೂಗುವ ಕಪ್ಪೆಗೆ ಅಲ್ಲಲ್ಲೇ ಆಹಾರವನ್ನಿತ್ತು ರಕ್ಷಿಸುವರು ಯಾರು? ಯೋಗಕ್ಷೇಮ ಭಗವಂತ ನೋಡ್ಕೊಳ್ತಾನೆ. ಶಿವಾಜಿ ಮಹಾರಾಜನಿಗೆ ಒಮ್ಮೆ ಅನ್ನಿಸ್ತದೆ, ತನ್ನೆಲ್ಲ ಸಾಮ್ರಾಜ್ಯವನ್ನ ನೋಡ್ತಾ ನೋಡ್ತಾ ಮನಸ್ಸಲ್ಲಿ ಒಂದು ಯೋಚನೆ ಬಂತಂತೆ. ಎಷ್ಟು ಜನರಿಗೆ ಒಂದು ರಕ್ಷಣೆ, ಪೋಷಣೆ ನಮ್ಮಿಂದ ನಡೀತಾ ಇದೆ.
ಗುರುಗಳೇ, ಪಕ್ಕದಲ್ಲಿ ಸಮರ್ಥ ರಾಮದಾಸರಿದ್ರು. ಗುರುಗಳೇ ನೋಡಿ, ಎಷ್ಟು ವಿಶಾಲವಾದ ಸಾಮ್ರಾಜ್ಯ, ಎಷ್ಟು ಜನ ನಿಶ್ಚಿಂತೆಯಿಂದ ಬದುಕ್ತಾ ಇದ್ದಾರೆ ನಮ್ಮ ಕೃಪೆಯಿಂದ ಅಂತಕ್ಕಂಥ ಒಂದು ಮಾತು ಬರ್ತದೆ. ಅಷ್ಟೊತ್ತರಿಗೆ ಸಮರ್ಥರು ಗುರುಗಳು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಮೇಲೆ ಒಂದು ಏಟು ಕೊಡು ಅಂತ ಹೇಳಿದ್ರಂತೆ ಶಿವಾಜಿ ಪಟ್ ಅಂತ ಏಟು ಕೊಟ್ಟಾಗ ಕಲ್ಲು 2 ಹೋಳಾಯ್ತು. ಆ ಕಲ್ಲಿನ ಒಳಗಡೆ ಒಂದು ಸಣ್ಣ ಪೊಟರೆ, ಅಲ್ಲಿ ನೀರು, ಅಲ್ಲೊಂದು ಕಪ್ಪೆ ಮರಿ. ಶಿವಾಜಿ, ಈ ಕಪ್ಪೆಗೆ ಆಹಾರ ಕೊಟ್ಟವನು ನೀನೇನು? ನಿನ್ನ ಸಾಮ್ರಾಜ್ಯದೊಳಗೆ ಬರ್ತದಲ್ಲ ಈ ಕಪ್ಪೆ, ಇದಕ್ಕೆ ಆಹಾರ ಕೊಡ್ತಾ ಇರೋ ನೀನೇನು ಅನ್ನಂತೆ. ಅಲ್ಲೇ ಶರಣಾಗ್ಬಿಟ್ಟ ಶಿವಾಜಿಗೆ. ನಾವೆಲ್ಲ ನೋಡ್ಕೊಳ್ತಾ ಇರೋದು ಪರಮೇಶ್ವರ, ಸೃಷ್ಟಿಕರ್ತ, ಇಡೀ ಸೃಷ್ಟಿಯ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಮೂರ್ಖತನದಿಂದಾಗಿ ನಾನು 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 ಅಂತ ಭಾರ ಹೊತ್ಕೊಂಡಿರೋದು. ರಾಮಕೃಷ್ಣರು ಒಂದು ಕಥೆ ಹೇಳ್ತಾ ಇದ್ರು. ಟ್ರೈನ್ ನಲ್ಲಿ ಒಂದು ಹೆಂಗಸು ಹೋಗುವಾಗ ಭಾರ ತಲೆ ಮೇಲೆ ಹೊತ್ಕೊಂಡಿದ್ಲಂತೆ. ಟಿಕೆಟ್ ಕಲೆಕ್ಟ್ ಮಾಡುವನ್ ಬಂದು ಕೇಳ್ತಾನೆ, ಅಮ್ಮ ಭಾರ ಯಾಕೆ ಕೆಳಗಡೆ ಇಡಬಾರ್ದು, ನೀನು ಟ್ರೈನಲ್ಲಿ ಯಾಕೆ ಹೊತ್ಕೊಂಡಿದ್ಯಾ ಅಂದ್ರೆ, ಎಷ್ಟು ಜನರ ಭಾರ ಹೊತ್ಕೊಂಡಿದ್ದೆ ಟ್ರೈನು, ಪಾಪ ಅದು ಸ್ವಲ್ಪ ಹಗುರ ಆಗ್ಲಿ ಟ್ರೈನಿಗೆ ಅಂತ ನಾನು ಭಾರ ತಲೆ ಮೇಲೆ ಹೊತ್ಕೊಂಡಿದ್ದೇನೆ ಅಂತ ಹೇಳಿ. ಇದು ಎಷ್ಟು ಮೂರ್ಖತನ! ಇಡೀ ಸೃಷ್ಟಿಯ ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇರೋದು ಭಗವಂತನ. ನನ್ನ ಪಾಲಿನ ಕರ್ತವ್ಯವನ್ನ ನಾನು ಶ್ರದ್ಧೆಯಿಂದ ಮಾಡಬೇಕು, ಸರಿಯಾಗಿ ಮಾಡಬೇಕು, ಮನಸ್ಸಲ್ಲಿ ಚಿಂತೆಯನ್ನು ಬಿಡಬೇಕು. ಅದನ್ನೇ ನಿರ್ಯೋಗಕ್ಷೇಮ. ಒಬ್ಬ ಕರ್ಮಯೋಗಿಗೆ ನಿಶ್ಚಿಂತತೆ ಬರಬೇಕು, ಭಗವಂತ ನೋಡ್ಕೊಳ್ತಾನೆ, ವಿಶ್ವಾಸ ಇರಬೇಕು. ಕೊನೆಯದಾಗಿ ಆತ್ಮವಾನ್ ಭವ, ಆತ್ಮವಂತನಾಗು ಅಂತ ಹೇಳಿದ್ರೆ ಅವನಲ್ಲಿ ದೋಷರಹಿತನಾಗಬೇಕು. ಅಂದ್ರೆ ಎಚ್ಚರ ಇಲ್ಲದವನಾಗಬಾರದು, ಪ್ರಮಾದವನ್ನ ಮಾಡಕೂಡುದು ಅಂತ ಅರ್ಥ. ಬಹಳ ಎಚ್ಚರದಲ್ಲಿ ಇರಬೇಕು ಅಂತ, ಎಚ್ಚರ ತಪ್ಪಕೂಡುದು. ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ ಈ ಸಾಧನಾ ಮಾರ್ಗ ಅನ್ನತಕ್ಕಂಥದ್ದು. ಆದ್ದರಿಂದ ಬಹಳ ಜಾಗೃತಿಯಿಂದ, ಎಚ್ಚರಿಕೆಯಿಂದ ಸಾಧನೆಯನ್ನು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಬೇಕು. ಬದುಕಿನ ಹೆಜ್ಜೆ ಹೆಜ್ಜೆಗೂ ಕೂಡ ಲಕ್ಷ್ಯವನ್ನ ನಾವು ತಪ್ಪಬಾರದು, ಗುರಿಯನ್ನು ತಪ್ಪಬಾರದು. ಈ ರೀತಿಯಾಗಿ ಬದುಕಿದರೆ ಅತ್ಯಂತ ಶೀಘ್ರವಾಗಿ ಚಿತ್ತಶುದ್ಧಿ ಆಗತ್ತೆ, ತನ್ಮೂಲಕ ಜ್ಞಾನ ಪ್ರಾಪ್ತಿಯಾಗತ್ತೆ, ಮೋಕ್ಷವೂ ಸಿಗುತ್ತೆ. ಅದನ್ನು ವ್ಯವಸಾಯಾತ್ಮಿಕವಾದ ಕರ್ಮಯೋಗದ ದೃಷ್ಟಿಯನ್ನಿಟ್ಟುಕೊಂಡು ಬದುಕುವವನು ಯಾವ ರೀತಿ ಜೀವನ ಶೈಲಿಯನ್ನು ನಡೆಸಬೇಕು, ಎಷ್ಟು ಚಂದ ಹೇಳಿದ್ದಾನೆ ಭಗವಂತ. ತ್ರೈಗುಣ್ಯ ವಿಷಯವಾದ ವೇದದ ಭಾಗವನ್ನು ಬಿಟ್ಟು ನಿಸ್ತ್ರೈಗುಣ್ಯನಾಗಬೇಕು. ಅಂದ್ರೆ ವಿಷಯಾಸಕ್ತಿಯ ಬಗ್ಗೆ ತನ್ನ ಇಚ್ಛೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ದ್ವಂದ್ವಗಳನ್ನು ಸಹಿಸುವಂತಹ ಮನಸ್ಥಿತಿ, ಸಮತ್ವವನ್ನು ಬೆಳೆಸ್ಕೊಳ್ಬೇಕು. ಸತ್ವಗುಣವನ್ನ ಮನಸ್ಸಲ್ಲಿ ಬೆಳೆಸ್ಕೊಳ್ತಾ ಹೋಗ್ಬೇಕು. ಯೋಗಕ್ಷೇಮದ ಬಗ್ಗೆ ಅತಿಯಾದ ಕಾಳಜಿಯನ್ನು ವಹಿಸಬಾರ್ದು. ಲಕ್ಷ್ಯ ಕೊಡ್ಲೇಬಾರದು ಅಂತಲ್ಲ, ತನ್ನ ಜವಾಬ್ದಾರಿ ಕರ್ತವ್ಯವನ್ನು ಮಾಡ್ಲಿಕ್ಕೆ ಬೇಕು. ಆದ್ರೆ ಅತಿಯಾಗಿ ಅದರ ಬಗ್ಗೆನೆ ಲಕ್ಷ್ಯ ಕೊಟ್ಟು ಸಮಯವನ್ನು ಕಳೀಕೂಡುದು. ಮತ್ತೆ ಜಾಗೃತನಾಗಬೇಕು, ಆತ್ಮವಂತನಾಗಬೇಕು ಅಂತ ಹೇಳ್ತಾ ಒಂದು ಕರ್ಮಯೋಗಿಯ ಜೀವನ ಶೈಲಿ, ಚಿಂತನೆಯ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಿದ್ದಾನೆ. ಹೀಗೆ ಯೋಚನೆ ಮಾಡಿದಾಗ ಅವನಿಗೆ ಅನಿಸ್ಬಹುದು, ಯೋಗಕ್ಷೇಮವನ್ನ ಮಾಡ್ಕೊಳ್ಬೇಡ, ಅಂದ್ರೆ ಲೌಕಿಕ ಸುಖವನ್ನು ಬಿಟ್ಟು ಬಿಡು ಅಂತ ಏನ್ ಹೇಳಿದ್ದಾರೆ. ಹಾಗಿದ್ರೆ ನಮ್ಗೆ ಸುಖವೇ ಸಿಗೋಲ್ವೇ? ಅತ್ತ ಕಡೆಗೆ ಅಧ್ಯಾತ್ಮ ಸುಖವೂ ಇಲ್ಲ, ಇತ್ತ ಕಡೆಗೆ ಲೌಕಿಕ ಸುಖವೂ ಇಲ್ಲ ಅಂತ ಮಧ್ಯಂತರದಲ್ಲಿ ನಾವು ನಿಂತುಕೊಳ್ತೇವೋ ಏನೋ. ಈ ರೀತಿಯಾದ ಮಾತುಗಳು, ಚಿಂತನೆಗಳು ಬರಬಹುದು ಅಂತ ಯೋಚನೆ ಮಾಡಿ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ. ಮುಂದಿನ ಗುರುವಾರ ದಿನ ನಾವು ಆ ಶ್ಲೋಕವನ್ನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.